ಕನೆಕ್ಷನ್ ಓಕೆ ಸರಿ ಹೋಯಿತು. ಕರೆಕ್ಟ್ ಆಗ್ತದೆ. ಈಗ ಅವರು ಜಾಯ್ನ್ ಆದರೆ ವೈಭವ್ ಸ್ಟೋರ್ ಸ್ಟಾರ್ಟ್. ಎಸ್ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸೋ, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಸೊ ವೆಲ್ಕಮ್ ಟು ಲೈವ್ ಡೆಮೋ. ಇವತ್ತು ನಾವು ಮಾಡ್ತಿರುವಂಥ ಲುಕ್ ಇಸ್ ಸೌತ್ ಇಂಡಿಯನ್ ಬ್ರೈಡಲ್ ಲುಕ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಈಗಿನ ಸೀಸನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಏನೇ ಕ್ವೆಶನ್ಸ್ ಇರ್ಬೋದು ಅಥವಾ ಏನೇ ಡೌಟ್ಸ್ ಇರ್ಬೋದು ಅಥವಾ ಏನೇ ಕ್ಲಾರಿಫಿಕೇಶನ್ ಬೇಕಂದ್ರೂ ಜಸ್ಟ್ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಾಡಕ್ಟ್ ಬಗ್ಗೆ ಅಥವಾ ನನ್ನ ನಾಲೆಡ್ಜ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೀಸ್ ಸೈಲೆಂಟ್ ಮಾಡಿ ಫೋನ್ಸ್ ಎಲ್ಲ. ಎಸ್, ಶಾಲ್ ವಿ ಸ್ಟಾರ್ಟ್? ಯಾ ಎಸ್, ಫಸ್ಟು ಯೂಶಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಅವರ ಫೇಸ್ನ ಕ್ಲೆನ್ಸ್ ಮಾಡಬೇಕು. ಎನಿ ಫೇಸಸ್ ಆರ್ ಎನಿ ಡೆಮೋ ಆರ್ ಬ್ರೈಡಲ್ ಲುಕ್ ಎನಿಥಿಂಗ್, ಫಸ್ಟು ನೀವು ಕ್ಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲೆನ್ಸ್ ಮಾಡುವಾಗ ವಿ ಯೂಸ್ ಅ ವೆಟ್ ವೈಪ್ಸ್ ಆರ್ ಕ್ಲೆನ್ಸರ್. ಎಸ್, ನಾನು ಇವತ್ತು ಯೂಸ್ ಮಾಡ್ತಿರೋದು ವೆಟ್ ವೈಪ್ಸ್. ಎನಿ ವೆಟ್ ವೈಪ್ಸ್ನ ನೀವು ಯೂಸ್ ಮಾಡ್ಬೋದು. ಎಸ್, ಎನಿ ಡೌಟ್ಸ್ ಎನಿ ಕ್ಲಾರಿಫಿಕೇಶನ್ ಬೇಕು ಅಂತ ಅಂದ್ರೂ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಎಲ್ಲ ಡೌಟ್ಸ್ನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಆ್ಯಂಡ್ ಫಸ್ಟ್ಲಿ ಎಸ್, ನಾನು ಯೂಸ್ ಮಾಡ್ತಿರೋದು ಕ್ಯೂಟಿ ಬ್ಯೂಟಿ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ. ಆಸ್ ಎ ಟೋನರ್ ಆಗಿ ನಾನು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇಕ್ ಶೋರ್ ಆ ಪ್ರಾಡಕ್ಟು ನಿಮ್ಮ ಸ್ಕಿನ್ಗೆ ನೀಟಾಗಿ ಬ್ಲೆಂಡ್ ಆಗಬೇಕು. ಹಾಗಾಗಿ ಬ್ರಷ್ ಆರ್ ನಿಮ್ಮ ಫಿಂಗರ್ಸಲ್ಲಿ ನೀವು ಜಸ್ಟ್ ಬ್ಲೆಂಡ್ ಇಟ್ ವೆಲ್. ಸೊ ಇದು ನೀಟಾಗಿ ಬ್ಲೆಂಡ್ ಆಗಿದೆ, ಕಂಪ್ಲೀಟ್ ಡ್ರೈ ಆರ್ ನಿಮ್ಮ ಸ್ಕಿನ್ಗೆ ಸೆಟಲ್ಡ್ ಆಗ್ತಿದೆ ಅಂತ ಅಂದಾಗ ಜಸ್ಟ್ ಸ್ಟಾರ್ಟ್ ದ ಸ್ಕಿನ್ ಪ್ರಿಪ್ರೇಷನ್. ಸೊ ಫಸ್ಟು ನಾನು ಸ್ಕಿನ್ ಪ್ರಿಪ್ರೇಷನ್ಗಿಂತ ಮುಂಚೆ ಡೈರೆಕ್ಟ್ಲಿ ಗೋ ವಿತ್ ದ ಹೈ ಮೇಕಪ್. ಸಿ, ಅವರ ಸ್ಕಿನ್ ಟೋನ್ ಅಥವಾ ಅವರ ಸ್ಕಿನ್ ಟೋನ್ ಮೇಲೆ ಹೈ ಮೇಲೆ ಏನಾಗಿರುತ್ತೆ, ಪಿಗ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಲೈಟ್ ಕಲರ್ನ ಚೂಸ್ ಮಾಡಿದಾಗ ನಿಮ್ಮ ಹೈ ಮೇಕಪ್ ಮೇ ಬಿ ಗ್ರೇ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಅವರ ಒಂದು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿ ಹೈ ಬೇಸ್ನ ತಗೋತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ಕ್ಯೂಟಿ ಬ್ಯೂಟಿ ಕನ್ಸೀಲರ್ ಪ್ಯಾಲೆಟ್. ಆ್ಯಂಡ್ ಆಲ್ವೇಸ್ ಅವರ ಸ್ಕಿನ್ ಟೋನ್ಗೆ ಆದಷ್ಟು ಮ್ಯಾಚ್ ಮಾಡಿ ಹೈ ಬೇಸ್ನ ಕೂಡ. ಬಿಕಾಸ್ ಕಂಪ್ಲೀಟ್ ಆಗಿ ಫೇಸೇ ಒಂದು ಕಲರ್ ಇರುತ್ತೆ, ಹಾಗೆ ಐಬ್ರೋ ಅಂಡ್ ಅಂತ ಐಬ್ರೋಸೇ ಕಲರ್ ಚೇಂಜ್ ಇರುತ್ತೆ. ಎಸ್, ಯು ಕ್ಯಾನ್ ಸಿ ದ ಚೇಂಜಸ್. ಟೋನರ್ ಇವತ್ತು ನಾನು ಯೂಸ್ ಮಾಡಿದ್ದು ಕ್ಯೂಟಿ ಬ್ಯೂಟಿ ಅವರ ಸೆಟ್ಟಿಂಗ್ ಸ್ಪ್ರೇನ ಆಸ್ ಅ ಟೋನರ್ ಆಗಿ ಯೂಸ್ ಮಾಡಿದ್ದೇನೆ ಬಿಫೋರ್ ದ ಮೇಕಪ್. ಸಿ, ತುಂಬ ಲಾಟ್
ಲಾಟ್ ಆಫ್ ಚೇಂಜಸ್ ಕಾಣಿಸ್ಬಾರ್ದು. ಯಾವುದೇ ಒಂದು ಸ್ಕಿನ್ ಟೋನ್ ಆದರೂ ಕೂಡ ಆಲ್ವೇಸ್ ಗೋ ವಿತ್ ದ ಸ್ಕಿನ್ ಟೋನ್. ಅವರ ಸ್ಕಿನ್ ಟೋನ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಬೇಸ್ ಆರ್ ಎನಿಥಿಂಗ್ ನೀವು ಕ್ರಿಯೇಟ್ ಮಾಡಬೇಕು. ಸೊ ಆಸ್ ಯೂಶುವಲ್ ನಾನು ಯಾವುದೇ ರೀತಿ ಲೂಸ್ ಪೌಡರ್ನ ತಗೋತಿಲ್ಲ. ಜಸ್ಟ್ ಬೇಸಿಗೆ ಅವರ ಸ್ಕಿನ್ ಟೋನ್ ಆರ್ ಟ್ರಾನ್ಸ್ಲ್ಯೂಷನ್ ಕಲರ್ನ ತಗೋತಾ ಇದ್ದೀನಿ. ಬ್ರಷಸ್ ಬ್ರ್ಯಾಂಡ್ ಯು ಕ್ಯಾನ್ ಗೋ ವಿತ್ ದ ಬೆಲ್ಲಿ. ಅಫೋರ್ಡಬಲ್ ಅಲ್ಲಿ ದ ಬೆಸ್ಟ್ ಒನ್. You can see the difference. ಸೊ ನಾವು ಯೂಶಲಿ ನಮ್ಮ ಹೈ ಮೇಕಪ್ ಬಂದು ಅಥವಾ ಹೈ ಪ್ಯಾಲೆಟ್ಸ್ ಅಥವಾ ಹೈ ಕಲರ್ಸ್ ಬಂದು ಆಲ್ವೇಸ್ ಪೌಡರ್ ಫಾರ್ಮಲ್ಲೇ ಇರೋದ್ರಿಂದ ಸೊ ನಾವು ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ವಿ ಕ್ಯಾನ್ ಗೋ ವಿತ್ ದ ಸ್ಕಿನ್ ಕಲರ್ಸ್. ಸ್ಕಿನ್ ಕಲರ್ ಹೈ ಶ್ಯಾಡೋನ ಹಾಕಿದಾಗ ಸೊ ಕಂಪ್ಲೀಟ್ ಆಗಿ ಏನಾಗುತ್ತೆ, ಮ್ಯಾಟ್ ಆಗುತ್ತೆ. ಸೊ ನಿಮ್ಮ ಹೈ ಲೈನ್ಸ್ ಅಥವಾ ಕ್ರೀಸ್ ಲೈನ್ ಏನು ಸ್ಟಾರ್ಟ್ ಆಗೋದಿಲ್ಲ ಅಥವಾ ಕ್ರಿಯೇಟ್ ಆಗೋದಿಲ್ಲ. ಅದಕ್ಕಿಂತ ಡಾರ್ಕ್ ಕಲರ್, ಲೈಟ್ ಆಗಿ ಡಾರ್ಕ್ ಕಲರ್ಗೆ ಹೋಗ್ಬೋದು. ಇವಾಗ ಯೂಸ್ ಮಾಡ್ತೀವಿ ಎಸ್, ಬೆಳ್ಳಿ. ಇವಾಗ ಯೂಸ್ ಮಾಡ್ತಿರುವಂತ ಬ್ರಷಸ್ ಬ್ರ್ಯಾಂಡ್ ಇಸ್ ಬೆಳ್ಳಿ. ಎಸ್, ಇವಾಗ ನಮ್ಮ ಬೇಸ್ ಹೈ ಬೇಸ್ ಇಸ್ ಕಂಪ್ಲೀಟ್ಲಿ ಡನ್. ಸೊ ಇವಾಗ ನಾನು ಬ್ಲ್ಯಾಕ್ ಕಲರ್ ಔಟ್ಫಿಟ್ ಆಗಿರೋದ್ರಿಂದ ಐ ಗೋ ವಿತ್ ದ ಬ್ರೌನ್ ಶೇಡ್ಸ್ ಅಥವಾ ಡಾರ್ಕ್ ಬ್ರೌನ್ ಶೇಡ್ಸ್. ಫಸ್ಟ್ ಔಟರ್ ಕಾರ್ನರ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಮೇಕ್ ಶೋರ್ ಅಪ್ಲೈ ಮಾಡ್ತಾನೆ ಬ್ಲೆಂಡ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅಪ್ಲೈ ಮಾಡಿ ಅದಾದ್ಮೇಲೆ ಬ್ಲೆಂಡ್ ಮಾಡೋದಕ್ಕಿಂತ ಅಪ್ಲೈ ಮಾಡಿದ ಕೂಡಲೇ ಬ್ಲೆಂಡ್ ಮಾಡೋದು ಅಥವಾ ಅಪ್ಲೈ ಮಾಡುವಾಗಲೇ ಬ್ಲೆಂಡ್ ಮಾಡೋದು, ದಟ್ ಇಸ್ ಬೆಸ್ಟ್ ಒನ್. ಸೊ ಜಸ್ಟ್ ಸರ್ಕ್ಯುಲರ್ ಮೋಷನ್. Always go with the very neutral colors. ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತಾ ನೀವು ಹಾಕುವಂತ ಹೈ ಶ್ಯಾಡೋ ಕಲರ್, ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ದೆನ್ ಯು ಸ್ಟಾರ್ಟ್ ದ ಮೇಕಪ್, ಹೈ ಮೇಕಪ್. ಆ್ಯಡ್ ಎ ಮಾಡಿರೇಟರ್ ಟು ಯುವರ್ ಲೈವ್ ವಿಡಿಯೋ ಅಂತೇನೋ ಹಾಕಿ ಒನ್ಸ್ ನೋಡಿ. ಐಶ್ಯಾಡೋ ಪ್ಯಾಲೆಟ್ ಬ್ರ್ಯಾಂಡ್ ಯಾವುದು? This is from Morphe. And blending is very important. ನಾನೇನು ಮಾಡಿದ್ದೀನಿ, ಫ್ರಮ್ ದ ಔಟರ್ ಕಾರ್ನರ್ ಇಂದ ಒಂಚೂರು ಮುಂದೆ ಅಂದರೆ ಲೈಕ್ 30% ಅಷ್ಟು ನಾನು ಕವರ್ ಮಾಡಿದ್ದೀನಿ. ದೆನ್ ಇನ್ 70% ಏನಿದೆ ಯು ಕ್ಯಾನ್ ಫಿಲ್ ವಿತ್ ದ ಗ್ಲಿಟರ್ಸ್ ಆರ್ ಶಿಮ್ಮರ್ ಕಲರ್ಸ್ ನೀವು ಆ್ಯಡ್ ಮಾಡ್ಬೋದು. ವಾಟರ್ ಪ್ರೂಫ್ ಮೇಕಪ್ ಆಗಿದೆ. ದಿಸ್ ಇಸ್ ಆಕ್ಚುಲಿ ಲುಕ್. ಎಸ್, ಐಶ್ಯಾಡೋ ಪ್ಯಾಲೆಟ್ ಬ್ರ್ಯಾಂಡ್ ಬರ್ತಿದೆ. Morphe. ಅక్కడ ನೀಟಾಗಿ ಮೆನ್ಷನ್ ಮಾಡಿಬಿಟ್ಟಿಲ್ಲ, ಅದೇ 3 ಕಮೆಂಟ್ಸ್ ಇದೆ. ಐಶ್ಯಾಡೋ ಪ್ಯಾಲೆಟ್ ಬ್ರ್ಯಾಂಡ್ Morphe
eyeshadow palette. ಸೊ ಇವತ್ತಿನ ಹೈ ಮೇಕಪ್ ಇಸ್ ಹಾಫ್ ಕಟ್ ಕ್ರೀಸ್ ಅಂತ ಹೇಳ್ಬಿಟ್ಟು, ಸೊ ಬ್ರೈಡಲ್ ಲುಕ್ಗೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಮೇಕ್ ಶೋರ್ ಕನ್ಸೀಲರ್ ಅಪ್ಲೈ ಮಾಡುವಾಗ ಕಟ್ ಕ್ರೀಸ್ ಅಲ್ಲಿ ಜಸ್ಟ್ ಡ್ಯಾಬ್ ಡ್ಯಾಬ್ ಅಂಡ್ ನಿಮ್ಮ ಶೇಪ್ ನ ಕ್ರಿಯೇಟ್ ಮಾಡ್ಕೋಬಹುದು. ಎಸ್, don't go with the complete gold. You can mix with the copper gold or light gold. ಈ ಥರ ಕಲರ್ಸ್ ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡ್ರೆ ಯು ಗೆಟ್ ದ ಮೀಡಿಯಂ ಗ್ಲಿಟರ್ ಅಥವಾ ಮೀಡಿಯಂ ಶೇಡ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಬಿಕಾಸ್ ಗೋಲ್ಡ್ ಏನಾಗುತ್ತೆ ಕಂಪ್ಲೀಟ್ ಆಗಿ ತುಂಬಾ ಹೆವಿ ಅಂತ ಅನ್ಸುತ್ತೆ. ಇಟ್ ಇಸ್ ದ ಅವ್ರೇನಾದ್ರೂ ಡಾರ್ಕರ್ ಸ್ಕಿನ್ ಟೋನ್ ಆಗಿದ್ರೆ ಸೊ ಗೋಲ್ಡ್ ಹೆವಿ ಅಂತ ಅನ್ಸುತ್ತೆ. ಹಾಗಾಗಿ ಕಾಪರ್ ಆರ್ ಮೀಡಿಯಂ ಗೋಲ್ಡ್ ನ ಮಿಕ್ಸ್ ಮಾಡಿಕೊಂಡು ಗೆಟ್ ದ ಮೀಡಿಯಂ ಶೇಡ್ ಅಥವಾ ಮೀಡಿಯಂ ಪಿಗ್ಮೆಂಟ್ಸ್. Any questions or anything, you can drop me a comment. Yes, so done with the half cut crease. So ಇವಾಗ ನಾವೇನ್ ಮಾಡ್ತೀವಿ, you can see the lines. ನಿಮಗೆ ಒಂದು ಸ್ಟ್ರೋಕ್ ಒಂದು ಲೈನ್ ತರ ಕಾಣಿಸುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಫುಲ್ ಕಟ್ ಕ್ರೀಸ್ ಆರ್ ಆಫ್ ಕಟ್ ಕ್ರೀಸ್ ಈ ತರ ಲೈನ್ಸ್ ಇರಬಾರ್ದು. ಸೊ ಅದೇನಾಗುತ್ತೆ, ನಿಮ್ಮ ಶಿಮ್ಮರ್ಗೂ ಅಂಡ್ ಮ್ಯಾಟ್ ಕಲರ್ಸ್ಗೂ ದರ್ ಇಸ್ ಅ ಲೈನ್, ಅದು ಡಿಫ್ರೆನ್ಸ್ ಕಾಣುತ್ತೆ. ಹಾಗಾಗಿ ಮೇಕ್ ಶೋರ್ ಎಕ್ಸೆಸ್ ಪ್ರಾಡಕ್ಟ್ ಇರುತ್ತಲ್ವಾ, ನೀವು ಯೂಸ್ ಮಾಡಿರ್ತೀರಲ್ಲ ಬ್ರಷ್, ಅದ್ರಲ್ಲಿ ಎಕ್ಸೆಸ್ ಪ್ರಾಡಕ್ಟ್ ಇರುತ್ತೆ. ಸೊ ಅದನ್ನ ಜಸ್ಟ್ ನೀವೇನ್ ಮಾಡ್ತೀರಾ, ಬ್ಲೆಂಡ್ ಇಟ್ ಮಿಡಲ್ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಸೊ ಆಲ್ವೇಸ್ ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಹೈ ಮೇಕಪ್. ಅದೇ ಹೈಲೈಟ್ ಆಗೋದ್ರಿಂದ ಮೇಕ್ ಶೋರ್ ಹೈ ಮೇಕಪ್ನ ನೀವು ಎಷ್ಟು ಸೆಟಲ್ಡ್ ಆಗಿ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ನಿಮ್ಗೆ ಏನಾದರೂ ಹ್ಯಾಡ್ ಆನ್ ಬೇಕು ಕಲರ್ಸ್ ಅಂತ ಅಂದರೆ ವಿಲ್ ಗೋ ವಿತ್ ದ ಬ್ರೌನ್ ಶೇಡ್ಸ್ and blend. Done with the high makeup and excess ಪ್ರಾಡಕ್ಟ್ ಎಲ್ಲಿ ಫಾಲ್ ಆಗಿರುತ್ತೋ ಅದನ್ನ ಕಂಪ್ಲೀಟ್ ರಿಮೂವ್ ಮಾಡಿ. ಬಿಕಾಸ್ ಇದರಿಂದ ನಿಮ್ಮ ಮೇಕಪ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್, ನಿಮ್ಮ ಮೇಕಪ್ ಗ್ರೇ ಆಗ್ಬೋದು ಆರ್ ತುಂಬ ಶೈನಿ ಅಂತ ಅನಿಸ್ಬೋದು ಬಿಕಾಸ್ ಆಫ್ ಶಿಮ್ಮರ್ ಕಲರ್ಸ್.
ಡನ್. ಸೊ ಆಲ್ರೆಡಿ ನಾನು ಟೋನರ್ ಆಗಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ದೀನಿ. ನಾವು ಐಮ್ ಗೋ ವಿತ್ ದ ಮಾಯಿಶ್ಚರೈಸರ್. ದಿಸ್ ಇಸ್ ಫ್ರಮ್ ಕ್ಯೂಟಿ ಬ್ಯೂಟಿ ಬ್ರ್ಯಾಂಡ್. ವಿಡಿಯೋಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅವ್ರ ಪ್ರಾಡಕ್ಟ್ನ ಬೈ ಮಾಡ್ಕೋಬೇಕು ಅಂತ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ವೈಬೋ ಸ್ಟೋರ್ or makeup biography. ಸೊ ಇವತ್ತು ಯೂಸ್ ಮಾಡ್ತಿರೋ ಅಂದರೆ ಮಾಯಿಶ್ಚರೈಸರ್ ಟೈಪ್ ಇಸ್ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್. ಮೇಕಪ್ ಯಾಕೆ ಗ್ರೇ ಆಗುತ್ತೆ? ಮೇಕಪ್ ಗ್ರೇ ಆಗೋದು ಕಂಪ್ಲೀಟ್ ಆಗಿ ಲೈವ್ನ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ಪಿಂದ ಮೇಕಪ್ ಯಾಕೆ ಗ್ರೇ ಆಗುತ್ತೆ ಅನ್ನೋ ಎಕ್ಸಾಂಪಲ್ನ ನಾನು ಕೊಡ್ತಾ ಹೋಗ್ತೀನಿ. ಒಂದು ದ ವೆರಿ ಫಸ್ಟ್ ಪಾಯಿಂಟು ಮೇಕಪ್ ಯಾಕೆ ಗ್ರೇ ಆಗುತ್ತೆ ಅಂದರೆ ನಿಮ್ಮ ಪ್ರಿಪ್ರೇಷನ್ ರಾಂಗ್ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಪ್ರಾಡಕ್ಟ್ ಇಸ್ ಅಪೋಸಿಟ್ ಟು ಯುವರ್ ಸ್ಕಿನ್ ಟೋನ್. ಅಂದರೆ ಯಾರಿಗೆ ನೀವು ಯೂಸ್ ಮಾಡ್ತಿರ್ತಾರ ಅಂಥ ಸ್ಕಿನ್ ಟೈಪ್ಗೆ ಅಪೋಸಿಟ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಮ ಮೇಕಪ್ ಗ್ರೇ ಆಗುತ್ತೆ. ಸೊ ನೆಕ್ಸ್ಟು ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ಮಾಯಿಶ್ಚರೈಸರ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ವೈ? ಬಿಕಾಸ್ ದಿಸ್ ಇಸ್ ದ ವೆರಿ ಬೇಸಿಕ್ ಸ್ಟೆಪ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಬ್ರಷಲ್ಲೂ ಕೂಡ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಫಿಂಗರಲ್ಲೂ ಕೂಡ ನಾನು ಬ್ಲೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ದ ನೋಸ್ ಕಾರ್ನರ್, ಅರೌಂಡ್ ದ ಮೌತ್. ಮಾಯಿಶ್ಚರೈಸರ್ ಯಾವ ಸ್ಕಿನ್ ಟೈಪಿಗೆ ಯೂಸ್ ಮಾಡ್ಬೋದು? ಯಾವ ಮಾಯಿಶ್ಚರೈಸರು ಇವಾಗ ಯೂಸ್ ಮಾಡ್ತೀವಿ? ಕೆನ್ ಗೋ ವಿತ್ ಆಯಿಲಿ ಸ್ಕಿನ್ ಇರೋರಿಗೆ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವ್ರಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್. ಬಿಕಾಸ್ ಅವ್ರದ್ದು ಡ್ರೈ ಇರೋದ್ರಿಂದ ನಾವು ಮೋರ್ ಆಯಿಲಿನ ಕೊಡಬೇಕಾಗುತ್ತೆ. ಹಾಗಾಗಿ ಯು ಕೆನ್ ಗೋ ವಿತ್ ಅ ಕ್ರೀಮ್ ಬೇಸ್. ಈಗ ಯೂಸ್ ಮಾಡ್ತಿರುವಂಥ ಸ್ಕಿನ್ನ ನಾವು ಆಬ್ವಿಯಸ್ಲಿ ಆಯಿಲಿ ಸ್ಕಿನ್ ಅವರಿಗೆ ಯೂಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಅಂಡರ್ ಹೈ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಮಾಯಿಶ್ಚರೈಸರ್ ಇಸ್ ದ ಬೇಸಿಕ್ ಸ್ಟೆಪ್. ಅದೇ ತುಂಬ ಇಂಪಾರ್ಟೆಂಟ್. ನೀವು ಅದರಲ್ಲೇ ಮಿಸ್ಟೇಕ್ ಮಾಡ್ತೀರಾ ಅಂದಾಗಲೇ ನಿಮ್ಮ ಮೇಕಪ್ಪು ಆಬ್ವಿಯಸ್ಲಿ ಗ್ರೇ ಆಗೋದು. ಸೊ ಆಲ್ವೇಸ್ ಯೂಸ್ ಅ ಬೆಟರ್ ಮಾಯಿಶ್ಚರೈಸರ್ ಆ್ಯಂಡ್ ಮೇಕ್ ಶೋರ್ ಆ ಮಾಯಿಶ್ಚರೈಸರು ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿರಬೇಕು. ಡ್ರೈ ಸ್ಕಿನ್ ಯಾವ ಮಾಯಿಶ್ಚರೈಸರ್? ಫಾರ್ ಬಜೆಟ್ ಅಂತ ಬಂದಾಗ ಯು ಕ್ಯಾನ್ ಗೋ ವಿತ್ ದ ಸೆಟಾಫಿಲ್ ಆರ್ ಎಮೋಲಿನ್ ಹೋಗ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಹೋಗ್ತೀನಿ ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ದ ಎಂಪ್ರೊಲೈಸ್, ದ ಬೆಸ್ಟ್ ಒನ್. ಕಾಂಬಿನೇಷನ್ ಸ್ಕಿನ್ಗೆ ಯು ಕ್ಯಾನ್ ಗೋ ವಿತ್ ದ ಪಿ ಎ ಸಿ ಬ್ರ್ಯಾಂಡಲ್ಲಿ. ಅವ್ರು ನಿಮ್ಗೇನಾದರೂ ನಿಮ್ಗೇನಾದರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ನನ್ನ ಪೇಜ್ಗೆ DM ಮಾಡಿ, ನಾನು ಖಂಡಿತವಾಗ್ಲೂ ಲಿಂಕ್ನ ಕಳಿಸ್ತೀನಿ. ಸಿ, ನೋಡಿ ನೀಟಾಗಿ ಪ್ರಿಪ್ರೇಷನ್ ಆಗಿದೆ. ಸೊ ಈ ಪ್ರಿಪ್ರೇಷನ್ಗೆ ನಾವು ಎಷ್ಟು ಟೈಮ್ ತೊಗೋತಾ ಇದ್ದೀವಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ನೀಟಾಗಿ ಒಂದು ಕ್ಲಾರಿಫಿಕೇಶನ್ ಬರುತ್ತೆ. ದಟ್ ಮೀನ್ಸ್ ಸ್ಕಿನ್ ಪ್ರಿಪ್ರೇಷನ್ ಇಸ್ ದ ಬೆಸ್ಟ್ ಆ್ಯಂಡ್ ಸ್ಕಿನ್ ಪ್ರಿಪ್ರೇಷನ್ಗೆ ನಾವು ಎಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ. ಮೇಕ್ ಶೋರ್ ನಿಮ್ಮ ಸ್ಕಿನ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಹಿಂದಿಲ್ಲ. ಸೊ ನೆಕ್ಸ್ಟ್ ಪ್ರೈಮರ್.
ನೀವು ಅಪ್ಲೈ ಮಾಡಿದ ಮಾಯಿಶ್ಚರೈಸರ್ ಇವಾಗ ಅಪ್ಲೈ ಮಾಡಿ ಮಾಯಿಶ್ಚರೈಸರ್ ದಟ್ ಇಸ್ ಫ್ರಮ್ ಕ್ಯೂಟಿ ಬ್ಯೂಟಿ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಆ್ಯಂಡ್ ಪ್ರೈಮರ್. ಸ್ಕಿನ್ ಪ್ರಿಪ್ರೇಷನ್ ಅಂತ ಬಂದಾಗ ಸ್ಕಿನ್ ಟೋನಿಂಗ್ ಆರ್ ಮಾಯಿಶ್ಚರೈಸರ್ ಆರ್ ಪ್ರೈಮರ್ ಇಸ್ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಮೇನ್ ರೋಲ್ ಮಾಡುತ್ತೆ ಮೇಕಪ್ಪಲ್ಲಿ. ಸೊ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಯು ಗೆಟ್ ದ ಡಿಫ್ರೆನ್ಸ್. ಸೊ ಪ್ರೈಮರ್ ಆಗಿರೋ ಸ್ಕಿನ್ ಆ್ಯಂಡ್ ಜಸ್ಟ್ ಮಾಯಿಶ್ಚರೈಸರ್ ಆಗಿರುವಂಥ ಸ್ಕಿನ್ನನ್ನು ನೀವು ನೋಡಿದಾಗ ಎರಡಕ್ಕೂ ದೆರ್ ಇಸ್ ಅ ಡಿಫ್ರೆನ್ಸ್. ನಿಮ್ಮ ಸ್ಕಿನ್ನಲ್ಲಿರುವಂಥ ಪೋರ್ಸ್ನ ಅಥವಾ ಈ ಥರ ಲೈಕ್ ಡೀಪ್ ಪೋರ್ಸ್ ಆರ್ ನಾರ್ಮಲ್ ಪೋರ್ಸ್ನ ನೀಟಾಗಿ ಕ್ಲಿಯರ್ ಮಾಡುತ್ತೆ, ಅಂದರೆ ಬ್ಲರ್ ಮಾಡುತ್ತೆ. ಸೊ ಇಲ್ಲಿ ಜಸ್ಟ್ ಓನ್ಲಿ ಮಾಯಿಶ್ಚರೈಸರ್ ಆಗಿದೆ, ಹಾಗಾಗಿ ಪ್ರೈಮರು ಕೂಡ ತುಂಬಾ ಇಂಪಾರ್ಟೆಂಟ್. ಜಸ್ಟ್ ನಾನು ಪ್ರೈಮರ್ನ ಹೈಲೈಟೆಡ್ ಫೀಚರ್ಸ್ ಮಾತ್ರ ಯೂಸ್ ಮಾಡ್ತಿದ್ದೀನಿ, ಕಂಪ್ಲೀಟ್ ಫೇಸ್ಗೆ ಯೂಸ್ ಮಾಡ್ತಿಲ್ಲ. ಸ್ಟ್ರೋಕ್ ಕ್ರೀಮ್ ಬಗ್ಗೆ ಹೇಳಿ. ಸ್ಟ್ರೋಕ್ ಕ್ರೀಮ್ ಬಗ್ಗೆ ಹೇಳಿ ಅಂತ ಅಂದರೆ ಗ್ಲಾಸಿ ಮೇಕಪ್ಗೆ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಆಯಿಲಿ ಸ್ಕಿನ್ ಅವರಿಗೆ ಸ್ಟ್ರೋಕ್ ಕ್ರೀಮ್ನ ತುಂಬ ಯೂಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ಆದಷ್ಟು ಆಯಿಲಿ ಸ್ಕಿನ್ ಅವರಿಗೆ ಸ್ಟ್ರೋಕ್ ಕ್ರೀಮ್ನ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಪ್ರೈಮರ್ ಯಾವ ಬ್ರ್ಯಾಂಡ್? This is from Cutie Beauty Photo Finish Primer, the best one. Yes, done with the moisturizer and primer. ನಾವು ಸ್ಕಿನ್ ಪ್ರಿಪ್ರೇಷನ್ ಅಲ್ಲಿ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿದ್ದೀವಿ. ಸೊ ದೆನ್ ಸ್ಟಾರ್ಟ್ ವಿತ್ ದ ಮೇಕಪ್. ಲಿಪ್ಪಿಗೆ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕಾ ಅಂತ ಕೇಳಿ. ಹಾಂ, ನೀವು ಲಿಪ್ ಬಾಮ್ಸ್ ಆರ್ ಲಿಪ್ ಸ್ಕ್ರಬ್ನ ಯೂಸ್ ಮಾಡಿ ಲಿಪ್ ಜೆಲ್ನ ಯೂಸ್ ಮಾಡ್ಬೋದು ಆರಾಮ್ಸೆ. ಸೊ ಎವ್ರಿ ಪ್ರಾಡಕ್ಟ್ ನೀವು ಯಾರೇ ಆಗಿರ್ಬೋದು, ಬಿಗಿನರ್ಸ್ ಆರ್ ಪ್ರೋ ಮೇಕಪ್ ಆರ್ಟಿಸ್ಟ್ ಯಾರೇ ಆಗಿರ್ಬೋದು, ಅಥವಾ ಪರ್ಸನಲ್ ಯೂಸ್ ಆರ್ ಒಂದು ಬ್ರೈಡ್ ಮೇಲೆ ಮಾಡ್ತಿದ್ದೀರಾ ಅಂದ್ರೂ ಮೇಕ್ ಶೋರ್ ಎವ್ರಿ ಪ್ರಾಡಕ್ಟ್ ಅಪ್ಲೈ ಆಗಿದ ಕೂಡಲೇ 1 ಸೆಕೆಂಡ್ ಆದರೂ ಗ್ಯಾಪ್ನ ನೀವು ಕೊಡಬೇಕು. ಬಿಕಾಸ್ ಸ್ಕಿನ್ ಬ್ರೀತ್ ಆಗಬೇಕು ಆ್ಯಂಡ್ ಸ್ಕಿನ್ಗೆ ನೀಟಾಗಿ ಸೆಟಲ್ಡ್ ಆಗಬೇಕು ಅಂದಾಗ ಸೊ ಅಟ್ಲೀಸ್ಟ್ 1 ಸೆಕೆಂಡ್ ಟೈಮ್ ಆದರೂ ಅವಶ್ಯಕತೆ ಇದೆ ಫಾರ್ ಸ್ಕಿನ್ಗೆ. ನೀವು ಒನ್ ಬೈ ಒನ್ ಹಾಕಿದಾಗ ಸ್ಕಿನ್ಗೆ ಬ್ರೀತ್ ಮಾಡೋಕ್ಕಾಗದೇ ಇದ್ದಾಗ ದಟ್ ಈಸ್ ಆಲ್ಸೋ ಒನ್ ಪಾಯಿಂಟ್ ನಿಮ್ಮ ಮೇಕಪ್ ಗ್ರೇ ಆಗ್ಬೋದು. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ತೀರಿ, ನಾನು ಯಾವುದೇ ಒಂದು ಪ್ರಾಡಕ್ಟ್ ಹಾಕ್ತಿದ್ರು ಕೂಡ ಮೇಕ್ ಶೋರ್ 1 ಸೆಕೆಂಡ್ ಗ್ಯಾಪ್ ಆದರೂ ಕೊಡ್ತಾ ಇದ್ದೀನಿ, ಬಿಕಾಸ್ ಸ್ಕಿನ್ನು ನೀಟಾಗಿ ಬ್ರೀತ್ ಆಗಬೇಕು ಅನ್ನೋ ಕಾರಣಕ್ಕೆ. ಸೊ ನೆಕ್ಸ್ಟು ಕರೆಕ್ಟರ್ ಆಲ್ವೇಸ್ ಅವರ ಸ್ಕಿನ್ ಟೋನ್ಗಿಂತ ಪ್ರೈಮರ್ ಯಾವ್ದು ಯೂಸ್ ಮಾಡಿಲ್ಲ? ಪ್ರೈಮರ್ ಮತ್ತು ಮಾಯಿಶ್ಚರೈಸರ್ ಎರಡೂ ಫ್ರಮ್ ಕ್ಯೂಟಿ ಬ್ಯೂಟಿ. ಅದು ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಬೇಕಾ? ಪ್ರೈಮರ್ ಮತ್ತು ಮಾಯಿಶ್ಚರೈಸರ್ ಬ್ರ್ಯಾಂಡ್. ಕ್ಯೂಟಿ ಬ್ಯೂಟಿ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್. ಬ್ರ್ಯಾಂಡ್ ನೇಮ್ ಸೆಂಡ್ ಮಾಡಿ. ಶೋರ್, ಖಂಡಿತವಾಗ್ಲೂ ಮಾಡ್ತೀನಿ. ನೀವು ನನ್ನ ಪೇಜ್ಗೆ DM ಮಾಡಿ ಖಂಡಿತವಾಗ್ಲೂ ನಾನು ಪ್ರಾಡಕ್ಟ್ ಲಿಂಕ್ನ ಕಳಿಸ್ತೀನಿ. ಸೊ ನಿಮ್ಮ ಮೇಕಪ್ ಯಾಕೆ ಗ್ರೇ ಆಗುತ್ತೆ? ದಿಸ್ ಇಸ್ ದ ಪಾಯಿಂಟ್. ಎಲ್ರಿಗೂ ತುಂಬ ಕ್ವಶನ್ಸ್. ಸೊ ಇವತ್ತಿನವರೆಗೂ ನಮ್ಮ ಮೇಕಪ್ ಯಾವುದೇ ಕಾರಣಕ್ಕೂ ಗ್ರೇ ಆಗಲ್ಲ. ಯಾಕೆ? ವಿ ಹ್ಯಾವ್ ಸ್ಟ್ರಾಂಗ್ ನಾಲೆಡ್ಜ್ ಅಬೌಟ್ ಕರೆಕ್ಟರ್ ಇಸ್ ದ ಮೇನ್ ರೀಸನ್ ನಿಮ್ಮ ಮೇಕಪ್ ಗ್ರೇ ಆಗಬೇಕು ಅಂತ ಅಂದರೆ. ಎಲ್ಲರೂ ಹೆಂಗೆ ಮಾಡ್ತೀರಾ, ಕರೆಕ್ಟರ್ ಆಗಿದ ತಕ್ಷಣ ಗೋ ವಿತ್ ಆರೆಂಜ್. ಇದೇ ಡೌಟು ಎಲ್ರಿಗೂ ಇರೋದು. ಸೊ ಆರೆಂಜು ಎಲ್ರಿಗೂ ಸೂಟ್ ಆಗಲ್ಲ ಆ್ಯಂಡ್ ಆರೆಂಜು ಎಲ್ರಿಗೂ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ತುಂಬ ಡಾರ್ಕ್ ಪಿಗ್ಮೆಂಟ್ಸ್ ಇದೆ ಅಂಥವ್ರಿಗಷ್ಟೇ ನೀವು ಆರೆಂಜ್ನ ಯೂಸ್ ಮಾಡಿ. ಅದರ್ವೈಸ್
ಎಲ್ರಿಗೂ ಯೂಸ್ ಮಾಡಬೇಡಿ. ದಟ್ ಈಸ್ ವೆರಿ ಬೇಸಿಕ್ ಸ್ಟೆಪ್. ಕ್ಯೂಟಿ ಬ್ಯೂಟಿ ಪ್ರೈಮರಿ ಯಾವುದು ಮ್ಯಾಮ್? ಫೋಟೋ ಫಿನಿಶ್ ಪ್ರೈಮರ್. ಸ್ಟ್ರಾಂಗ್ ಫೌಂಡೇಶನ್ ಯೂಸ್ ಮಾಡಿದ್ರೆ ಮೇಕಪ್ ಗ್ರೇ ಆಗುತ್ತೆ? ಖಂಡಿತ ಆಗುತ್ತೆ, 100% ಆಗುತ್ತೆ. ಕ್ವಶನ್ ಸ್ವಲ್ಪ ಮೆನ್ಷನ್ ಮಾಡಿಬಿಟ್ಟು 18 ಗೊತ್ತಾಗುತ್ತೆ. ಓ ಹೌದಾ, ಓಕೆ, ಸಾರಿ. ಸೊ ಫೌಂಡೇಶನ್ ರಾಂಗ್ ಶೇಡ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಗ್ರೇ ಆಗುತ್ತೆ. ಯಾಕಂದ್ರೆ ಬೇಸ್ನ ನೀವು ಚೆನ್ನಾಗಿ ಕೊಟ್ಬಿಟ್ಟು ಅದ್ರ ಮೇಲೆ ಟಾಪ್ ಲೇಯರ್ ನೀವು ರಾಂಗ್ ಮಾಡಿದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಮೇಕಪ್ ಗ್ರೇ ಆಗುತ್ತೆ. ಬಿಕಾಸ್ ನೀವು ಮಾಡಿರುವಂಥ ಸ್ಕಿನ್ ಪ್ರಿಪ್ರೇಷನ್ ಆರ್ ಏನಿರುತ್ತೆ, ಕರೆಕ್ಟರ್ ಆಗಿರ್ಬೋದು, ಕನ್ಸೀಲರ್ಸ್ ಎಲ್ಲ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿಬಿಡುತ್ತೆ. ಹಾಗಾಗಿ ಪರ್ಫೆಕ್ಟ್ ಆಗಿ ಸ್ಕಿನ್ ಟೋನ್ನ ಮ್ಯಾಚ್ ಮಾಡಬೇಕು. ಆ್ಯಂಡ್ ಮತ್ತೆ ಹೇಳ್ತೀನಿ, ಖಂಡಿತವಾಗ್ಲೂ ಎಲ್ರಿಗೂ ಆರೆಂಜ್ ಶೇಡ್ನ ಯೂಸ್ ಮಾಡಬೇಡಿ. ಡೋಂಟ್ ಗೋ ವಿತ್ ದ ಆರೆಂಜ್ ಶೇಡ್ಸ್. ಈವನ್ ದೋ ತುಂಬ ಸ್ಕಿನ್ನು ಡಾರ್ಕ್ ಇದ್ದವ್ರಿಗೂ ಕೂಡ ಅವರ ಸ್ಕಿನ್ ಟೋನ್ ಡಾರ್ಕರ್ ಕಲರ್ನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಮೇನ್ ಥಿಂಗ್, ಇನ್ನೂ ಒಂದು ರೀಸನ್ ಏನಂತ ಅಂದರೆ ಗ್ರೇ ಆಗುತ್ತೆ ಅಂದರೆ, ನೀವು ಹಾಕ್ತಿರೋಂಥ ಕರೆಕ್ಟರ್ ಇಸ್ ವೆರಿ ಪರ್ಫೆಕ್ಟ್ ಟು ದ ಸ್ಕಿನ್ ಟೋನ್, ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಬಟ್ ಸ್ಟಿಲ್ ಬ್ಲೆಂಡ್ ಮಾಡುವಂಥ ರೀತಿ ಇದೆಯಲ್ಲ, ಅದರಿಂದನೂ ನಿಮ್ಮ ಸ್ಕಿನ್ ಗ್ರೇ ಅಂದರೆ ಮೇಕಪ್ ಗ್ರೇ ಆಗುವಂಥ ಚಾನ್ಸಸ್ ಇರುತ್ತೆ. 2-3 ಶೇಡ್ಸ್ ಅಂದರೆ ಏನು ಕಲರ್ ಕರೆಕ್ಟರ್ ಯೂಸ್ ಮಾಡ್ಬೋದಾ ಮ್ಯಾಮ್? ಹಾಂ, ಎಸ್, ಯೂಸ್ ಮಾಡ್ಬೋದು. ಯೂಶಲಿ ನಾನು ಕೂಡ ಇವಾಗ 2-3 ಅಂದರೆ 2 ಕಲರ್ಸ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿರೋಂಥ ಕಲರ್ ಕರೆಕ್ಟರ್ ಏನಿದೆ ಆಲ್ಮೋಸ್ಟ್ ಸಿಮಿಲರ್, ಅಂದರೆ ರಿಲೇಟೆಡ್ ಟು ಡಾರ್ಕರೇ. ಐ ಶೋ ಯು, ಸಿ, ಈ ಎರಡೂ ಶೇಡು ನಿಮಗೆ ಏನಾಗಿದೆ ಕಂಪ್ಲೀಟ್ಲಿ ಡಾರ್ಕರೇ. ಬಟ್ ನಾನೇನು ಮಾಡಿದ್ದೀನಿ, ಇದು ನನ್ನ ಇವರ ಸ್ಕಿನ್ ಟೋನ್ಗೆ ಹೆವಿ ಅಂದರೆ ಓವರ್ ಪಿಗ್ಮೆಂಟ್ ಆಗುತ್ತೆ ಆ್ಯಂಡ್ ಇದು ಲೈಟ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಈ ಎರಡೂ ಕಲರ್ನ ಮಿಕ್ಸ್ ಮಾಡಿಕೊಂಡು ಐ ಗೆಟ್ ಅ ಮೀಡಿಯಂ ಶೇಡ್, ದಟ್ಸ್ ವೈ ನಾನು ಅಪ್ಲೈ ಮಾಡಿದ್ದೀನಿ. ಸೊ 2-3 ಕಲರ್ಸ್ನ ಆರಾಮ್ಸೆ ಖಂಡಿತವಾಗ್ಲೂ ನೀವು ಮಿಕ್ಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಲರ್ ಕರೆಕ್ಟರ್ ಹಾಕೋದ್ಮೇಲೆ ಕನ್ಸಿಲರ್ ಯೂಸ್ ಮಾಡಬೇಕಲ್ಲ ಫೌಂಡೇಶನ್? ಡೈರೆಕ್ಟ್ಲಿ ಗೋ ಟು ದ ಫೌಂಡೇಶನ್. ದಯವಿಟ್ಟು ಡೈರೆಕ್ಟ್ಲಿ ಗೋ ಟು ದ ಫೌಂಡೇಶನ್. ಯಾಕೆ ಅಂತ ರೀಸನ್ ಹೇಳ್ತೀನಿ. ಸಿ, ನಾವು ಕಲರ್ ಕರೆಕ್ಟರ್ ಕಂಪ್ಲೀಟ್ ಆಗಿ ಅವರ ಪಿಗ್ಮೆಂಟೆಡ್ ಏನು ಸ್ಕಿನ್ ಇರುತ್ತೆ ಅದಕ್ಕೆ ಡಾರ್ಕರ್ ಕಲರ್ನ ಚೂಸ್ ಮಾಡಿರ್ತೀವಿ. ಸೊ ಇವಾಗ ನೀವೇನು ಮಾಡ್ತೀರಾ, ಕನ್ಸೀಲರ್ನ 2-3 ಶೇಡ್ಸ್ ಅಥವಾ 4 ಶೇಡ್ಸ್ ನಾವೇನು ಮಾಡ್ತೀವಿ, ಬ್ರೈಟರ್ ಕಲರ್, ಲೈಟರ್ ಕಲರ್ನ ಪಿಕ್ ಮಾಡ್ತೀವಿ. ನೀವು ಡಾರ್ಕರ್ ಕಲರ್ ಮೇಲೆ ಅಂದರೆ ಕರೆಕ್ಟರ್ ಮೇಲೆ ಡೈರೆಕ್ಟ್ ಆಗಿ ನೀವೇನಾದರೂ ಕನ್ಸೀಲರ್ನ ಅಪ್ಲೈ ಮಾಡಿದಾಗ ಮೇಕಪ್ ಗ್ರೇ ಆಗೋಂಥ ಎಲ್ಲ ಚಾನ್ಸಸ್ ಇರುತ್ತೆ. ಎಸ್, ಮೇಕ್ ಶೋರ್ ನಿಮ್ಮ ಪ್ರಾಡಕ್ಟ್ ಅಂದರೆ ನೀವೇನು ಕರೆಕ್ಟರ್ನ ಯೂಸ್ ಮಾಡಿರ್ತೀರಾ ಆ ಒಂದು ಪ್ರಾಡಕ್ಟು 70% ಅಥವಾ 60% ಸ್ಕಿನ್ ಮೇಲೆ ಹಾಗೆ ಇರಬೇಕು. ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಬ್ಲೆಂಡ್ ಮಾಡಬೇಡಿ. ಬಿಕಾಸ್ ನೀವು ಬ್ಲೆಂಡ್ ಮಾಡ್ತಾ ಏನಾಗುತ್ತೆ, ನಿಮ್ಮ ಪಿಗ್ಮೆಂಟೆಡ್ ಸ್ಕಿನ್ನು ಹೈಲೈಟ್ ಆಗುತ್ತೆ. ತುಂಬ ಬ್ಲೆಂಡ್ ಮಾಡಿದಾಗ ಪ್ರಾಡಕ್ಟ್ ಎಲ್ಲ ಬ್ಲೆಂಡ್ ಆಗಿರೋದ್ರಿಂದ ನಿಮ್ಮ ಲೈಕ್ ಎಕ್ಸಾಂಪಲ್ ಒಂದು ಡಾರ್ಕರ್ ಪಿಗ್ಮೆಂಟು ಅಥವಾ ಅರೌಂಡ್ ದ ಮೌತ್ ಆರ್ ಅಂಡರ್ ಐಸ್ ಡಾರ್ಕ್ ಸರ್ಕಲ್ ಇದೆಲ್ಲ ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಹಾಗಾಗಿ ಮೇಕ್ ಶೋರ್ ನಿಮ್ಮ ಒಂದು ಪ್ರಾಡಕ್ಟು
ಅಂದರೆ ಕರೆಕ್ಟರು 60% ಸ್ಕಿನ್ ಮೇಲೆ ಕಾಣಿಸ್ತಿರ್ಬೇಕು. ಕಂಪ್ಲೀಟ್ ಯಾವುದೇ ಕಾರಣಕ್ಕೂ ಬ್ಲೆಂಡ್ ಮಾಡಬೇಡಿ. ಕರೆಕ್ಟರ್ ಪ್ಯಾಲೆಟ್ ಯಾವುದು? ಕರೆಕ್ಟರ್ ಪ್ಯಾಲೆಟ್ ಕ್ಯೂಟಿ ಬ್ಯೂಟಿ. ನೀವು 2 ಪ್ಯಾಲೆಟ್ ಯೂಸ್ ಮಾಡಿದ್ರಲ್ಲ, ಅವೆರಡದ್ದು ನೇಮ್ ಇದೆ. ಒಂದು ಶಾಪರಾಲ್, ಇನ್ನೊಂದು ಕ್ಯೂಟಿ ಬ್ಯೂಟಿ. ಮೇಕ್ ಶೋರ್ ಅವರ ಸ್ಕಿನ್ನಿಗೆ ಸೆಟಲ್ಡ್ ಆಗುತ್ತಾ ಅಥವಾ ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತಾ ಫೌಂಡೇಶನ್ ಅನ್ನೋದನ್ನ ನೀಟಾಗಿ ಚೆಕ್ ಮಾಡಿ. ಸೊ ಆಲ್ವೇಸ್ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಬೇಕು, ನಾಟ್ ಟು ದ ಕರೆಕ್ಟರ್ನ ನಾವು ಡಾರ್ಕರ್ ಶೇಡ್ನ ಚೂಸ್ ಮಾಡಿರೋದ್ರಿಂದ ಮೇಕ್ ಶೋರ್ ಜಾ ಲೈನಲ್ಲಿ ಅಪ್ಲೈ ಮಾಡಿ ಚೆಕ್ ಮಾಡಿ. ದೆನ್ ನಿಮ್ಮ ಜಾ ಲೈನ್ಗೂ ನೆಕ್ಗೂ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದೆ ಅಂತ ಅಂದರೆ ಡೈರೆಕ್ಟ್ಲಿ ಹೋಗುತ್ತಾ ಶೇಡ್ಸ್, ನೀವು ಯಾವ ಶೇಡ್ ತೊಗೊಂಡಿರ್ತೀರಾ ಅದು. ಅದರ್ವೈಸ್ ಡೋಂಟ್ ಕಂಪೇರ್ ಟು ಡಾರ್ಕರ್ ಅಥವಾ ನೀವು ಯಾವುದು ಕರೆಕ್ಟರ್ ಏನು ಮಾಡಿರ್ತೀರಾ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಬಾರ್ದು. ಎಲ್ಲ ಪ್ರಾಡಕ್ಟ್ಸು ಕ್ಯೂಟಿ ಬ್ಯೂಟಿ ಇಲ್ಲ, ಸಮ್ ಚೇಂಜಸ್ ಇದೆ. ಸಿ ನಾನು ಏನು ಮಾಡಿದ್ದೀನಿ, ಲೈಟ್ ಆಗಿ ಫೌಂಡೇಶನ್ ತೊಗೊಂಡಿದ್ದೀನಿ, ಲೈಕ್ 1 ಡ್ರಾಪ್ ಆರ್ 1.5 ಡ್ರಾಪ್. ಸೊ ಏನು ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಒಂದು ಸೈಡಲ್ಲೇ ನಾನು ಬ್ಲೆಂಡ್ ಮಾಡ್ತಾ 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 ಪ್ಯಾಲೆಟಲ್ಲೇ ಬ್ಲೆಂಡ್ ಮಾಡಿ ದೆನ್ ಗೋ ವಿತ್ ದ ಫೇಸ್. ಡೈರೆಕ್ಟ್ಲಿ ಡ್ರಾಪ್ನ ತಗೊಂಡು ಫೇಸ್ ಮೇಲೆ ಹಾಕಿ ರಬ್ ಮಾಡಬಾರ್ದು. ಬ್ರಷ್ ನೇಮ್ ದಿಸ್ ಇಸ್ ಸ್ವಿಸ್ ಬ್ಯೂಟಿ ಅವ್ರದ್ದು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್. ಫೌಂಡೇಶನ್ ಶೇಡ್ಸ್. ಎಸ್, ಆ್ಯಂಡ್ ಫೌಂಡೇಶನ್ ಅಪ್ಲೈ ಮಾಡುವಾಗ ಮೇಕ್ ಶೋರ್ ಪರ್ಫೆಕ್ಟ್ ಆಗಿ ಹಾಫ್ ಫೇಸ್ಗೆ ನೀವು ನೀಟಾಗಿ ಬ್ಲೆಂಡ್ ಮಾಡ್ತಾ ಮಾಡ್ತಾ ದೆನ್ ಫುಲ್ ಫೇಸ್ಗೆ ಕಂಪ್ಲೀಟ್ ಮಾಡಬೇಕು. ಸೊ ನೀವು ಒಂದು ಕಡೆ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಗ್ಯಾಪ್ ಕೊಡೋದು ಅಥವಾ 1 ಮಿನಿಟ್ ಗ್ಯಾಪ್ ಕೊಡೋದು, ದೀಸ್ ಆರ್ ದ ರಾಂಗ್ ವೇ. ಒಂದು ಸಲ ನೀವು ಯಾವುದೇ ಒಂದು ಪ್ರಾಡಕ್ಟ್ ಎತ್ಕೋತಾ ಇದ್ದೀರಾ ಅಂದರೂ ಮೇಕ್ ಶೋರ್ ಆ ಸ್ಟೆಪ್ನ ಕಂಪ್ಲೀಟ್ ಮಾಡಿನೇ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಫೌಂಡೇಶನ್ ಬ್ರ್ಯಾಂಡ್ ಮತ್ತು ಶೇಡ್. ಹಾಂ, ಖಂಡಿತವಾಗ್ಲೂ ಹೇಳಿದ್ದೀನಿ. ಶುಗರ್ ಮೇಕಪ್ ಯೂಸ್ ಮಾಡ್ಬೋದಾ? ಶುಗರ್ದು ಮೇಕಪ್ ಬ್ರ್ಯಾಂಡ್ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ನೀವು ಎನಿ ಬ್ರ್ಯಾಂಡ್ಸ್ ಯೂಸ್ ಮಾಡಿ, ನಾಟ್ ಓನ್ಲಿ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ ಅಲ್ಲ, ಎನಿ ಬ್ರ್ಯಾಂಡ್ಸ್ ಮೇಕ್ ಶೋರ್ ನಿಮಗೆ ಥಿಯರಿಲಿ ಪರ್ಫೆಕ್ಟ್ ಆಗಿ ನಾಲೆಡ್ಜ್ ಇರಬೇಕು. ಅವಾಗಷ್ಟೇ ಯಾವ ಬ್ರ್ಯಾಂಡ್ ಹಾಕಿದ್ರು ಪರ್ಫೆಕ್ಟ್ ಆಗಿ ಮೇಕಪ್ ಬರೋದು. ಫೌಂಡೇಶನ್ ಶೇಡು ಇವಾಗ ಯೂಸ್ ಮಾಡ್ತಿರೋದು ಕ್ಯೂಟಿ ಬ್ಯೂಟಿ KB09 ಶೇಡು. This is for darker skin tone. See, ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಒಂದೊಂದು ಫೀಚರ್ಸ್ನ ಕವರ್ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಒಂದೇ ಸಲ ಡೈರೆಕ್ಟ್ಲಿ ಫೇಸ್ ಪೂರ್ತಿ ಹಾಕೋದಿಲ್ಲ. ಬ್ಲೆಂಡಿಂಗ್ ಆ್ಯಂಡ್ ಅಪ್ಲೈ. ಫೌಂಡೇಶನ್ ನೇಮ್ ಕ್ಯೂಟಿ ಬ್ಯೂಟಿ 09 ಶೇಡ್ ಫಾರ್ ಡಾರ್ಕರ್ ಸ್ಕಿನ್ ಟೋನ್. ಒಂದೊಂದೇ ಡ್ರಾಪ್ನ ತಗೊಳ್ಳಿ ಆ್ಯಂಡ್ ಅಪ್ಲೈ ಮಾಡಿ.
ಶೇಡ್ ಅಂದರೆ ಯಾವ ಸ್ಕಿನ್ ಟೋನ್ಗೆ ಕೇಳ್ತಾ ಇದ್ದೀರಾ? ಫೌಂಡೇಶನ್ ಬ್ರಷ್ ಸಜೆಸ್ಟ್ ಮಾಡಿ. ಫೌಂಡೇಶನ್ ಬ್ರಷ್ ಹಾಂ, ಯು ಕ್ಯಾನ್ ಗೋ ವಿತ್ ದ ಸ್ವಿಸ್ ಬ್ಯೂಟಿ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೇ ಬ್ರಷಸ್ ಅಲ್ಲ, ಬ್ಯಾಕ್ ಟು ಬ್ಯಾಕ್ ನ್ಯೂ ಒನ್ಸ್. ಅದು ಬಿಟ್ಟರೆ ಯು ಕ್ಯಾನ್ ಗೋ ವಿತ್ ದ ಬೆಲ್ಲಿ ಆರ್ ತುಂಬ ಬ್ರ್ಯಾಂಡ್ಸ್ ಇದೆ. ಕಾಂಬಿನೇಷನ್ ಸ್ಕಿನ್ಗೆ ಯಾವ ಫೌಂಡೇಶನ್ ಶೇಡ್? ಮೀಡಿಯಮ್ ಶೇಡ್ ಕೇಳ್ತಿದೆ. ಮೀಡಿಯಂ ಶೇಡ್. ಆ್ಯಂಡ್ ಮೇಕ್ ಶೋರ್ ನೀವು ಕವರ್ ಮಾಡ್ತಾ ಆ್ಯಂಡ್ ಆಲ್ಸೋ ಜಾ ಲೈನ್ ಆ್ಯಂಡ್ ನೆಕ್ ಕೂಡ ಕವರ್ ಮಾಡಿ. ಆವಾಗ ನಿಮಗೆ ಇಫ್ ಇಟ್ ಈಸ್ ಬ್ರೈಡಲ್ ವರ್ಕಲ್ಲಿ ನಿಮಗೆ ಈಸಿ ಆಗುತ್ತೆ. ಎಕ್ಸಸ್ ಪ್ರಾಡಕ್ಟ್ನ ಜಸ್ಟ್ ಬ್ಲೆಂಡ್ ಮಾಡ್ತಾ ಕವರ್ ಮಾಡ್ಕೊಳ್ಳಿ. ಸೊ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಎಸ್ಪೆಷಲಿ ಇನ್ ಬ್ರೈಡಲ್ ವರ್ಕ್ ಖಂಡಿತವಾಗ್ಲೂ ಟೈಮ್ ಇರಲ್ಲ. ಹಾಗಾಗಿ ಲಾಂಗ್ ಲಾಸ್ಟಿಂಗ್ ಮೇಕಪ್ ಮ್ಯಾಮ್ ಇದು. ಎಸ್, ಖಂಡಿತವಾಗ್ಲೂ ಲಾಂಗ್ ಲಾಸ್ಟಿಂಗ್. ಆ್ಯಂಡ್ ನಾನು ಎವ್ರಿ ಟೈಮ್ ಹೇಳೋದಿಷ್ಟೇ, ಯಾರಿಗಾಗಿರ್ಬೋದು. ಸೊ ಮೇಕ್ ಶೋರ್ ನಿಮಗೆ ಪರ್ಫೆಕ್ಟ್ ಆಗಿ ಥಿಯರಿ ನಾಲೆಡ್ಜ್ ಇದೆ ಅಂತ ಅಂದರೆ ಸಿಂಪಲ್ ಮೇಕಪ್ ಅಂದರೆ ಒಂದು ಸೆಲ್ಫ್ ಮೇಕಪ್ನ ಕೂಡ 10 ಅವರ್ಸ್ವರೆಗೂ ಇಟ್ಕೊಬೋದು. ಬಟ್ ಪರ್ಫೆಕ್ಟ್ ಇನ್ನ ಥಿಯರಿಲಿ ಪರ್ಫೆಕ್ಟ್ ಇದ್ದಾಗ ಮಾತ್ರ. ಇಸ್ ದಿಸ್ HD ಮೇಕಪ್? ಎಸ್. ಮೀಡಿಯಮ್ ಸ್ಕಿನ್ ಟೋನ್ಗೆ ಫೌಂಡೇಶನ್. ಮೀಡಿಯಂ ಸ್ಕಿನ್ ಟೋನ್ಗೆ ಫೌಂಡೇಶನ್ 05 ಕ್ಯೂಟಿ ಬ್ಯೂಟಿಯಲ್ಲಿ 05. ಡ್ರೈ ಸ್ಕಿನ್ ಅವ್ರಿಗೆ ನೀವು ಇವಾಗ ಹೇಳಿದ ಫೌಂಡೇಶನ್ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ನೀವೇ ನೋಡ್ತಾ ಇದ್ದೀರಾ, ಲಿಟಲ್ ಬಿಟ್ ಆಯಿಲಿ ಅಂತಾನೆ ಅನಿಸ್ತದೆ. ಮ್ಯಾಟ್ ಇರೋ ಫೌಂಡೇಶನನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಫಾರ್ ಮೇಕಪ್ ಟ್ರಾನ್ಸ್ಫರ್ ಆಗುತ್ತೆ, ಟಿಪ್ಸ್ ಏನಾದರೂ ಇದೆಯಾ? ದ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಎಕ್ಸಾಂಪಲ್ ಲೂಸ್ ಪೌಡರ್, ಪರ್ಫೆಕ್ಟ್ ಲೂಸ್ ಪೌಡರಲ್ಲಿ ಸೆಟ್ ಮಾಡಿ ಖಂಡಿತವಾಗ್ಲೂ ಟ್ರಾನ್ಸ್ಫರ್ ಆಗಲ್ಲ. ಡ್ರೈ ಸ್ಕಿನ್ನಿಗೆ ಯಾವ ಫೌಂಡೇಶನ್? ಡ್ರೈ ಸ್ಕಿನ್ಗೆ ಯಾವ ಫೌಂಡೇಶನ್? ಡ್ರೈ ಸ್ಕಿನ್ಗೆ ಫೌಂಡೇಶನ್ ಯು ಕ್ಯಾನ್ ಗೋ ವಿತ್ ದ PAC. ಯಾಕಂದರೆ ಅದರಲ್ಲಿ ಆಯಿಲಿನೆಸ್ ಇದೆ. ಹಾಗಾಗಿ ಬನಾನಾ ಪೌಡರ್ ಬಗ್ಗೆ ಹೇಳಿ ಮ್ಯಾಮ್. ಬನಾನಾ ಪೌಡರ್ ಮೀನ್ಸ್ ದಟ್ ಇಸ್ ಟಿಂಟೆಡ್ ಕಲರ್ ಪೌಡರ್ ಅಂತ ಹೇಳ್ತೀವಿ. ಸೊ ಇದನ್ನ ಪ್ರತಿ ಒಂದು ಸ್ಕಿನ್ ಟೈಪ್ಗೂ ಸ್ಕಿನ್ ಟೋನ್ಗೂ ಯೂಸ್ ಮಾಡ್ಬೋದು. ಬಟ್ ತುಂಬ ಫೇರ್ ಇರೋ ಸ್ಕಿನ್ಗೆ ಯೂಸ್ ಮಾಡೋದಕ್ಕೆ ಕಷ್ಟ, ಯೂಸ್ ಮಾಡಬಾರ್ದು. ಗ್ಲಾಸಿ ಮೇಕಪ್ಗೆ ಯಾವ ಫೌಂಡೇಶನ್? ಗ್ಲಾಸಿ ಮೇಕಪ್ಗೆ ಯು ಕ್ಯಾನ್ ಗೋ ವಿತ್ ದ ನಾರ್ಸ್. और ಬಜೆಟಲ್ಲಿ ಹೋಗ್ತೀನಿ ಅಂತಂದರೆ PAC ಆರ್ ವಾಯ್ಸ್ ಕೇಳ್ತಿಲ್ವಾ? ಇಷ್ಟು ಜೋರಾಗಿ ಮಾತಾಡ್ತಾ ಇದ್ರು. ಕಾಂಬಿನೇಷನ್ ಸ್ಕಿನ್ಗೆ ಫೌಂಡೇಶನ್. ಕಾಂಬಿನೇಷನ್ ಸ್ಕಿನ್ಗೆ ಫೌಂಡೇಶನ್. ಕಾಂಬಿನೇಷನ್ ಸ್ಕಿನ್ಗೆ ಫೌಂಡೇಶನ್ ಅನ್ನೋದಕ್ಕಿಂತ ನೀವು ಕಾಂಬಿನೇಷನ್ ಸ್ಕಿನ್ಗೆ ಸ್ಕಿನ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಯಾವುದಾದ್ರೂ ಅಷ್ಟೇ. See ನೋಡಿ the difference. ಫಿಂಗರ್ ಪಫ್ ಇದೆ ಒಳಗಡೆ, ಗುಡ್ಡಿ ಬ್ಯಾಗ್ ಕೆಳಗಡೆ, ಅಲ್ಲಿ ಕವರ್ ಕೆಳಗಡೆ ಹಾಂ ಅಲ್ಲಿ ಆ ಸೈಡ್ ನೋಡ. ಹಾಂ ಥ್ಯಾಂಕ್ ಯು.
ಅಂತ ಬೇಜಾರು ಮಾಡ್ಕೋತಿದ್ದಾರೆ. ಅವ್ರ ಬಗ್ಗೆ ಹೇಳಿ. ಹೇಳಿ. ಡ್ರೈ ಸ್ಕಿನ್ ಮಾಯಿಶ್ಚರೈಸರ್. ಡ್ರೈ ಸ್ಕಿನ್ಗೆ ಮಾಯಿಶ್ಚರೈಸರ್ ಬೆಸ್ಟ್ ಒನ್ ಅಂತ ಬಂದರೆ ಸೆಟಾಫಿಲ್ ಬಜೆಟಲ್ಲಿ. ಗ್ಲಾಸಿ ಮೇಕಪ್ಗೆ ಫಿಕ್ಸಿಂಗ್ ಸ್ಪ್ರೇ ಹೇಳಿ. ಗ್ಲಾಸಿ ಮೇಕಪ್ಗೆ ಫಿಕ್ಸಿಂಗ್ ಸ್ಪ್ರೇ ಯು ಕ್ಯಾನ್ ಗೋ ವಿತ್ ಹರ್ಬನ್ ಡಿಕೆ ಆರ್ PAC or Krylon, Cutie Beauty. These ಕನ್ಸೀಲರ್ ಬ್ರ್ಯಾಂಡ್. same concealer brand is Cutie Beauty. See ನಿಮಗೆ 2 in 1 ಬರುತ್ತೆ. 2 in 1 ಅಲ್ಲಿ ಸೊ ಯು ಗೆಟ್ ದ 4 ಶೇಡ್ಸ್. ಎರಡು ತಗೊಂಡ್ರೆ ಯು ಗೆಟ್ ದ 4 ಶೇಡ್ಸ್. ಎಸ್ಪೆಷಲಿ ಒಂದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಯೆಲ್ಲೋ ಟೋನ್ಸ್ ಬರುತ್ತೆ, ಒಂದರಲ್ಲಿ ಕಂಪ್ಲೀಟ್ ಆಗಿ ಪಿಂಕಿಶ್ ಟೋನ್ಸ್ ಬರುತ್ತೆ. ಸೇಮ್ ಪೌಡರ್ನ ಅಪ್ಲೈ ಮಾಡುವಾಗಲೂ ಅಷ್ಟೇ ಅವರ ಒಂದು ಶೇಡ್ಗೆ ಮ್ಯಾಚ್ ಆಗೋ ರೀತಿ ಪೌಡರ್ನ ಪ್ರಿಫರ್ ಮಾಡಿ, ಎಸ್ಪೆಷಲಿ ಲೂಸ್ ಪೌಡರ್ ಆರ್ ಟ್ರಾನ್ಸ್ಲೂಸೆಂಟ್ ಪೌಡರ್. ಯಾಕೆ ಅಂತ ಅಂದರೆ ನೀವು ತೊಗೊಂಡಿರುವಂಥ ಫೌಂಡೇಶನ್ ಆರ್ ಕನ್ಸೀಲರೇ ಬೇರೆ ಶೇಡ್ಸ್ ಇರುತ್ತೆ ಆ್ಯಂಡ್ ಅದರ ಆಪೋಸಿಟ್ ಪೌಡರ್ನ ನಾವು ಯೂಸ್ ಮಾಡಿದಾಗ ಮೇ ಬಿ ನಿಮ್ಮ ಮೇಕಪ್ಪು ಗ್ರೇ ಆಗುತ್ತೆ ಅಥವಾ ಕಂಪ್ಲೀಟ್ ಆಗಿ ಓವರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಯಾವ ರೀತಿ ಫೌಂಡೇಶನ್ನ ಪಿಕ್ ಮಾಡಿದ್ರಾ ಅದೇ ರೀತಿ ಪೌಡರ್ನ ಕೂಡ ಪಿಕ್ ಮಾಡಬೇಕು. ವಾಯ್ಸ್ ಇಲ್ಲ. ಸೊ ಮೇಕ್ ಶೋರ್ ನೀವೇನಾದರೂ ಕನ್ಸೀಲರ್ ಆದಮೇಲೆ ಪೌಡರ್ನ ಎಸ್ಪೆಷಲಿ ಲೂಸ್ ಪೌಡರ್ನ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು 5 minutes ಬಿಟ್ಟಾಗ ಯು ಗೆಟ್ ದ ಲೈನ್ಸ್. ನೋಡಿ ಅಬ್ಸರ್ವ್ ಮಾಡಿ, ಈ ಥರ ಲೈನ್ಸ್ ಬಂದಿರುತ್ತೆ. ಆ ಲೈನ್ಸ್ ಮೇಲೆ ನೀವು ಪೌಡರ್ ಹಾಕಿದಾಗ ಲೈನ್ಸು ಜಾಸ್ತಿ ಹೈಲೈಟ್ ಆಗುತ್ತೆ ಹೊರತು ಹೈಡ್ ಆಗಲ್ಲ. ಸೊ ಹಾಗಾಗಿ ಮೇಕ್ ಶೋರ್ ಕ್ಯೂಟಿ ಬ್ಯೂಟಿದು ಕನ್ಸಿಲರ್ ಶೇಡ್ಸ್. ಎಸ್ ನೋಡಿ ನೀವು ಅಬ್ಸರ್ವ್ ಮಾಡಿ, ಪ್ರಾಡಕ್ಟ್ನ ನಾವು ಎಸ್ಪೆಷಲಿ ಲೂಸ್ ಪೌಡರ್ನ ನಾವು ಈ ರೀತಿ ಕ್ಲಾಟ್ ಇದ್ದಾಗ ಅಪ್ಲೈ ಮಾಡಬಾರ್ದು. ಒನ್ಸ್ ನೀವೇನು ಮಾಡ್ತೀರಾ, ಫಿಂಗರ್ ಪಫ್ನ ಹೋಲ್ಡ್ ಮಾಡಿ ದೆನ್ ಪ್ರೆಸ್ ಆ್ಯಂಡ್ ನೀವೇನು ಮಾಡಬೇಕು, ಒಂದ್ಸಲ ನಿಮ್ಮ ಹ್ಯಾಂಡ್ಗೆ ರಬ್ ಮಾಡಿ. ಎಷ್ಟು ಎಕ್ಸಸ್ ಪ್ರಾಡಕ್ಟ್ ನಿಮಗೆ ಆಚೆ ಬರ್ತಿದೆ ಅಬ್ಸರ್ವ್ ಮಾಡಿ. ಆ್ಯಂಡ್ ದೆನ್ ಲೈಟಾಗಿ ಅಪ್ಲೈ ಮಾಡ್ತಾ ಹೋಗಿ. ನೋಡಿ ಇದಕ್ಕೂ ಡಿಫ್ರೆನ್ಸ್. ಯಾವ ಸ್ಟೋರಲ್ಲಿ ಸಿಗ್ಬೋದು ಪ್ರಾಡಕ್ಟ್ಸ್ ಯಾವ ಸ್ಟೋರಲ್ಲಿ ಸಿಗ್ಬೋದು? ಎಸ್, ನಾವು ಸಜೆಸ್ಟ್ ಮಾಡೋದು ವೈಭವ್ ಸ್ಟೋರ್. ಯಾಕೆ ಅಂತ ಅಂದರೆ ಕಂಪ್ಲೀಟ್ ಆಗಿ ನಿಮಗೆ ಅಥೆಂಟಿಕ್ ಪ್ರಾಡಕ್ಟ್ ಸಿಗುತ್ತೆ, ಯಾವುದೇ ರೀತಿ ನಿಮಗೆ. ಆ್ಯಂಡ್ ಅಲ್ಲಿ ಹೋದರೆ ನಿಮಗೆ ಸಜೆಷನ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರಮ್ ಕ್ಲೈಂಟ್ಸಿಂದ. ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ ಅಥವಾ ಎಲ್ಲ ಕ್ಲೈಂಟ್ಸಿಗೆ ನಾವು ಸಜೆಸ್ಟ್ ಮಾಡೋದೇ ವೈಭವ್ ಸ್ಟೋರ್. ಆ್ಯಂಡ್ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿ, ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡಿ, ಆದಷ್ಟು ಬ್ರಷಲ್ಲೇ ಬ್ಲೆಂಡ್ ಮಾಡಿ.
ಮತ್ತೆ ಪಾಸ್ ಆಗ್ತಿದೆ. ಮ್ಯೂಟ್ ಆಗಿದೆ ಅಂತ ಕಮೆಂಟ್ಸ್ ಬರ್ತದೆ. ಮ್ಯೂಟಾ? We can't. ಎಸ್, ಇವಾಗ ಏನಾಗುತ್ತೆ ಅಂತ ಅಂದರೆ ಫೇಸ್ ಇಸ್ ವೈಟ್, ನೆಕ್ ಇಸ್ ಡಾರ್ಕ್ ಅಂತ ಕಳಿಸಿದ್ದೀರಾ. ಸೊ ಅದು ಸೆಟಲ್ಡ್ ಆಗೋಕ್ಕೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕೇ ಬೇಕು. ಎನಿ ಮೇಕಪ್, ನಾಟ್ ಓನ್ಲಿ ಇವ್ರಿಗೆ ಅಂತಲ್ಲ, ಎನಿ ಮೇಕಪ್ ಕ್ಲೈಂಟ್ಗೆ ಹೇಳುವಾಗಲೂ ಅಷ್ಟೇ. ಸೊ ಹಾಫ್ ಆನ್ ಅವರ್ ಬೇಕು ಸೆಟ್ ಆಗಲಿಕ್ಕೆ ಅಂತ ಮೆನ್ಷನ್ ಮಾಡಿ ಫಸ್ಟೇ. ಆ್ಯಂಡ್ ಆಲ್ಸೋ ನಾವು ನೆಕ್ಗೂ ಕೂಡ ಮೇಕಪ್ ಮಾಡೋದ್ರಿಂದ ನಿಮ್ಗೇನು ಅಷ್ಟು ಡಿಫ್ರೆನ್ಸ್ ಕಾಣೋದಿಲ್ಲ. ಪೌಡರ್ ನೇಮ್ Powder name is Cutie Beauty Butter Blondie. Loose powder. ಪೌಡರ್ ನೇಮ್ ಮತ್ತೆ Butter Blondie name from Cutie Beauty. And blush ಹಾಕುವಾಗಲೂ ಮೇಕ್ ಶ್ಯೂರ್ ಆಸ್ ಅ ಬಿಗಿನರ್ ಇದ್ದಾಗ ಪ್ರಾಕ್ಟೀಸ್ ಮಾಡುವಾಗ ಸಿ ಈ ರೀತಿ ಇಟ್ಕೊಳ್ಳಿ. ದೆನ್ ಅಪ್ಲೈ ದ ಬ್ಲಷ್ ಹಾಕುವಾಗ ಮೇಕ್ ಶ್ಯೂರ್ ಅದಕ್ಕೂ ಕೂಡ ನಾವು ಶೇಡ್ಸ್ನ ನೋಡ್ತೀವಿ. ಬ್ಲಷ್ ನೇಮ್ ಐ ಮ್ಯಾಜಿಕ್, ಬ್ಲಷ್ ನೇಮ್ ಇಸ್ ಐ ಮ್ಯಾಜಿಕ್. ಕಾಂಟೋರ್ ಮತ್ತು ಬ್ಲಷ್ ಅಪ್ಲಿಕೇಶನ್ ಮೆಥಡ್ ಹೇಳಿ. ಖಂಡಿತ ಸಿ ಮೇಕ್ ಶ್ಯೂರ್. ಇವಾಗ ನಾನು ಇಲ್ಲಿ ಒಂಥರ ಮೆಥಡ್ ಹೇಳಿದ್ದೀನಿ ಆಸ್ ಅ ಬಿಗಿನರ್ಗೆ. ಇಫ್ ಇಟ್ ಇಸ್ ಯು ಆರ್ ದ ಪ್ರೋ ಮೇಕಪ್ ಆರ್ಟಿಸ್ಟ್, ಮೇಕ್ ಶ್ಯೂರ್ ಹೈ ಮಿಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಬ್ಲಷ್, ದೆನ್ ಐಬ್ರೋ ಹೆಂಡಿಂಗ್. ಲೂಸ್ ಪೌಡರ್ನ ಬ್ರಷಲ್ಲಿ ಯೂಸ್ ಮಾಡಬೇಕಾ ಅಂತ ಕೇಳ್ತಾರೆ. ಲೂಸ್ ಪೌಡರ್ನ ಬ್ರಷಲ್ಲಿ ಯೂಸ್ ಮಾಡಬೇಕಾ? ಖಂಡಿತ ಮಾಡಬಹುದು, ಬಟ್ ಬೆಟರ್ ಆಪ್ಷನ್ ಪಫ್, ಫಿಂಗರ್ ಪಫ್ನ ಇಟ್ಕೊಳ್ಳಿ. ಬಿಕಾಸ್ ಫಿಂಗರ್ ಪಫ್ ಮೇಕಪ್ ಆರ್ಟಿಸ್ಟ್ಗೆ ಬೆಸ್ಟ್ ಫ್ರೆಂಡ್ ಥರ. ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ಯಾವ ಶೇಡ್ ಫೌಂಡೇಶನ್ ಸೂಟ್ ಆಗುತ್ತೆ? ಡರ್ಮಾ ಬ್ರ್ಯಾಂಡಲ್ಲಿ ಹೇಳಿ. ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ಯಾವ ಶೇಡ್ ಫೌಂಡೇಶನ್ ಸೂಟ್ ಆಗುತ್ತೆ? ಡರ್ಮಾ ಬ್ರ್ಯಾಂಡಲ್ಲಿ ಹೇಳಿ. ಸೊ ಪ್ಲೀಸ್ ನನಗೆ ಡಿ ಎಮ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ ಫಾರ್ ಶೋರ್. ಏನೇ ಡೌಟ್ಸ್ ಇದ್ರು ಲಿಂಕ್ ಅಂತ ಅಥವಾ ನಿಮ್ಗೆ ಏನು ಡೌಟ್ ಇದೆ ಅದನ್ನು ಹೇಳಿ. ಬ್ಲಷ್ ಯಾವ ಬ್ರ್ಯಾಂಡ್ದು? ಐ ಮ್ಯಾಜಿಕ್. ವಿಚ್ ಸ್ಟೋರ್ ಇಸ್ ಗುಡ್? ಆಲ್ವೇಸ್ ವೈಭವ್ ಸ್ಟೋರ್. ಅದನ್ನು ಎಷ್ಟು ಸಲ ಹೇಳಿದ್ರು ಕಮ್ಮಿನೇ. ಹಾಂ, ಆ್ಯಂಡ್ ನಿಮಗೆ ಗೊತ್ತಿದೆ ವೈಭವ್ ಸ್ಟೋರಿಂದನೇ ನಾವು ಲೈವ್ ಬಂದಿರೋದಲ್ವಾ, ಹಾಗಾಗಿ ನೀವು ವೈಭವ್ ಸ್ಟೋರ್ಗೆ ಹೋಗಿ ಪ್ರಾಡಕ್ಟ್ನ ಬೈ ಮಾಡಬೇಕು. ಅವ್ರು ಅಷ್ಟು ನಿಮಗೆ ಫೆಸಿಲಿಟೀಸ್ ಕೊಡ್ತಿದ್ದಾರೆ. ಆಸ್ ಅ ಬಿಗಿನರ್ ಅಥವಾ ಪ್ರೋ ಮೇಕಪ್ ಆರ್ಟಿಸ್ಟ್ಗಳಿಗೆ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ನೀವು ಕೂಡ ಅವ್ರಿಗೆ ಹೋಗಿ ಬಿಸ್ನೆಸ್ ಆರ್ ಸಪೋರ್ಟ್ ಮಾಡಬೇಕು. ನಿಮ್ಮ ಐ ಡಿ ಲಿಂಕ್ ಕೇಳ್ತಿದ್ದಾರೆ. ನನ್ನ ಐ ಡಿ ಲಿಂಕ್ ಮೇಕ್ ಓವರ್ ಬೈ ಭೂಮಿಕಾ ಸೋಮ್. ಕಾಂಟೋರ್ ಬ್ರ್ಯಾಂಡ್ ಯಾವುದು? ಕಾಂಟೋರ್ ಪೌಡರಲ್ಲಿ ಹೋಗ್ತೀನಿ ಅಂತ ಅಂದರೆ ಬೆನಿಫಿಟ್ ಇಸ್ ಬೆಸ್ಟ್. ಕಲ್ಸಕ್ಕೆ ಹೇಳಿದ್ದಾರೆ ಮಾಡಿ.
ಆಗಿದೆ ಇವಾಗ ಹೇಳಿ. ದಟ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ. ವೈಭವ್ ಸ್ಟೋರ್ ಇಸ್ ಬೆಸ್ಟಾ ಅಥವಾ ಮೇಕಪ್ ಬಯೋಗ್ರಫಿನ? ಸಿ ಎರಡು ಒಂದೇನೆ, ನಿಮ್ಗೆ ಡಿಫ್ರೆನ್ಸ್ ಏನೂ ಇಲ್ಲ. ವೈಭವ್ ಸ್ಟೋರ್ OTC ರೋಡ್ ಬೆಟರ್. ಯಾಕೆ ಅಂದ್ರೆ ನಿಮಗೆ ಅಲ್ಲಿ ಸರ್ವಿಸ್ ಅನ್ನೋದಕ್ಕಿಂತ ಪ್ರತಿಯೊಂದು ಪ್ರಾಡಕ್ಟ್ ನಿಮಗೆ ಲೈಕ್ ಡೆಮೋ ಇರುತ್ತೆ ಆ್ಯಂಡ್ ಆಲ್ಸೋ ಸಪೋರ್ಟ್ ಮಾಡ್ತಾರೆ. ಬ್ಲಷ್ದು ಯಾವುದೋ ಒಂದು ಪ್ರಾಡಕ್ಟ್ ತಗೊಳ್ಬೇಕಂದ್ರೂ ಬ್ಲಷ್ ಬ್ರ್ಯಾಂಡ್ ಐ ಮ್ಯಾಜಿಕ್ ಬ್ಲಷ್ ಪ್ಯಾಲೆಟ್ ಇಸ್ ಐ ಮ್ಯಾಜಿಕ್. ಕಾಂಟೋರ್ ಮೆಥಡ್ ಇನ್ನೊಂದ್ಸಲ ಇದೆ. ಓಕೆ, ಸೊ ಕಾಂಟೋರ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ದಟ್ ಇಸ್ ಪೌಡರ್ ಆರ್ ಕ್ರೀಮ್ ಆರ್ ಲಿಕ್ವಿಡ್ ಯಾವುದಾದ್ರೂ ಆಗಿರ್ಬೋದು. ಮೇಕ್ ಶೋರ್ ಇಯರ್ ಸ್ಟಾರ್ಟಿಂಗಿಂದ ಹಿಡಿದು ಐ ಮೀನ್ ದಿಸ್ ಪಾರ್ಟ್ ಫ್ರಮ್ ಈ ಪೋರ್ಷನ್ ಎಕ್ಸಾಕ್ಟ್ಲಿ ಲಿಪ್ಪು ಮಿಡಲಲ್ಲಿ ನಿಮಗೆ ಬರುತ್ತೆ. ಸೊ ನೀವೆಲ್ಲಿ ಎಂಡ್ ಮಾಡಬೇಕು ಅಂದರೆ ಐಸ್ ಮಿಡಲಲ್ಲಿ ಎಂಡ್ ಮಾಡಬೇಕು. ತುಂಬ ಮುಂದೆ ಹೋದಾಗ ಕಾಂಟೋರ್ ಪರ್ಫೆಕ್ಟ್ ಆಗಿ ಶೇಪ್ ತಗೊಳ್ಳಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ಮೆಥಡ್ ವಿಚ್ ಐ ಫಾಲೋ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಲೈವ್ ಮುಗಿಯೋವರೆಗೂ. ನಾಟ್ ಆಡಿಬಲ್, ಕಾಲ್ ಬರ್ತಿದೆ ಹಾಗಾಗಿ. ಕಾಂಟೋರ್ ನೇಮ್ is Benefit, or you can go with the Europe Girl or iMagic. Yes, done with the steps. ನಿಮಗೆ ನಾನು ಯೂಶಲಿ ಐ ಆಮ್ ನಾಟ್ ಅ ಮೋರ್ ಬ್ಲಷ್ ಪರ್ಸನ್ ಬಿಕಾಸ್ ಬ್ಲಷ್ ತುಂಬ ಇದ್ರೆ ಮೇ ಬಿ ಮೇಕಪ್ ಹೆವಿ ಅಂತ ಅನ್ಕೋತಾರೆ. ಹಾಗಾಗಿ ಎಷ್ಟು ನೀವು ಸೆಟಲ್ಡ್ ಆಗಿ ಪ್ರತಿಯೊಂದು ಪ್ರಾಡಕ್ಟ್ನ ಹಾಕ್ತಿರೋ ಅಷ್ಟೇ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿ ಆ್ಯಂಡ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವಾಗ ಹೆವಿ ಬ್ಲಷ್, ಹೆವಿ ಫೌಂಡೇಶನ್, ಹೆವಿ ಕನ್ಸೀಲರ್, ಹೆವಿ ಪೌಡರ್ನ ಹಾಕ್ತೀರಾ ಆವಾಗ ನಿಮ್ಮ ಮೇಕಪ್ಪು ಕೇಕಿ ಆಗೋ ಚಾನ್ಸಸ್ ಇರುತ್ತೆ. ಆಲ್ ಸ್ಕಿನ್ ಪ್ರೈಮರ್ ಎಸ್, ನೀವು ಕ್ಯೂಟಿ ಬ್ಯೂಟಿ ಹೋಗ್ಬೋದು ಆರ್ ಎಂಬ್ರಲೈಸ್ ಹೋಗ್ಬೋದು. ದೀಸ್ ಆರ್ ದ ಪ್ರಾಡಕ್ಟ್ಸ್. ಬ್ರಷ್ದು ಬ್ರ್ಯಾಂಡ್ ಕೇಳ್ತಿದೆ. ಬ್ಲಷ್ ಬ್ರಷ್ ಬ್ರ್ಯಾಂಡ್ ಇಸ್ ಸ್ವಿಸ್ ಬ್ಯೂಟಿ. ಬ್ರಷಸ್ನ ಎಷ್ಟು ಸಲ ಕ್ಲೀನ್ ಮಾಡ್ತೀರಾ? ಎವ್ರಿ ಟೈಮ್ ಕ್ಲೀನ್ ಮಾಡ್ತೀವಿ. ನಾಟ್ ಓನ್ಲಿ ಒನ್ ಟೈಮ್, ಎವ್ರಿ ಟೈಮ್ ಕ್ಲೀನ್ ಮಾಡ್ತೀವಿ. ಅಟ್ಲೀಸ್ಟ್ ಲೈಟಾಗಿ ನೀವು ಕ್ಲೆನ್ಸ್ ಆದರೂ ಮಾಡಲೇಬೇಕು. ಇನ್ಸ್ಟಾ ಐ ಡಿ ಮೇಕ್ ಓವರ್ ಬೈ ಭೂಮಿಕಾ ಸೋಮ್. ನೆಕ್ ಕಾಂಟೋರ್ ಮತ್ತು ನೋಸ್ ಕಾಂಟೋರ್ ತೋರಿಸ್ತೀನಿ. ನೆಕ್ ಕಾಂಟೋರ್, ನೋಸ್ ಕಾಂಟೋರ್. ಎಸ್ ಎಸ್ ಎಸ್. ಯೂಸ್ ಎನಿ ಹೈ ಮೇಕಪ್ ಬ್ರಷ್ನ ಯೂಸ್ ಮಾಡಿ. ಸಿ ಆ್ಯಂಡ್ ಮೇಕ್ ಶೋರ್ ಅದು ಕ್ಲೀನ್ ಆಗಿರಬೇಕು. ನೋ ಎನಿ ಕಲರ್ಸ್ ಆ್ಯಡ್ ಆಗಿರಬಾರ್ದು. ಸಿ ಲೈಟಾಗಿ ತಗೊಳ್ಳಿ, ಡ್ಯಾಬ್ ಇಟ್ ಆ್ಯಂಡ್ ಸಿ ಐಬ್ರೋಸ್ ಏನಿದೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಫುಲ್ ಎಷ್ಟು ಕಳ್ಸಕ್ಕೆ ಇರ್ತದಲ್ಲ, ಖಂಡಿತ ಕಳಿಸ್ತೀನಿ. ಮಾಡಿ ಬೆಸ್ಟ್ ಬ್ರಷಸ್ ಸೆಟ್ ಫಾರ್ ಮೇಕಪ್. ಎಸ್, ನಾನು ಹೇಳೋದಲ್ಲ, ಬೆಳ್ಳಿ ಹೋಗ್ಬೋದು, PSC, ಚಾಪರಾಲ್. ಕ್ಯೂಟಿ ಬ್ಯೂಟಿ ಬ್ರ್ಯಾಂಡ್ ಬ್ರೈಡಿಗೆ ಯೂಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಇವಾಗ ನಾನು ಯೂಸ್ ಮಾಡ್ತಿದ್ದೀನಲ್ಲ,
ಸೊ ಇದು ಬ್ರೈಡ್ಗೆ ಮಾಡೋ ಮೇಕಪ್ಪೇ. ಹೈಲೈಟರ್ ಬ್ರ್ಯಾಂಡ್ ಯಾವುದು? ಎಸ್, ಹೈಲೈಟರ್ ನಾನು ಲಾಸ್ಟಲ್ಲಿ ಅಪ್ಲೈ ಮಾಡ್ತೀನಿ. ಪೌಡರ್ ಆರ್ ಲಿಕ್ವಿಡ್ ಕಾಂಟೋರ್ ಯಾವುದು ಪ್ರಿಫರ್ ಮಾಡ್ತೀರಾ? ನಿಮಗೆ ತುಂಬ ಎಚ್ ಡಿ ಲುಕ್ ಅಥವಾ ಕಾಂಟೋರ್ ಆಗಿದೆ ಅಂತ ಕಾಣಿಸ್ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ ಅ ಕ್ರೀಮಿ. ಇಲ್ಲ ನಮಗೆ ಲೈಟಾಗಿ ಫೇಸು ತುಂಬ ಆಲ್ರೆಡಿ ಸಣ್ಣ ಇದೆ ಆ್ಯಂಡ್ ಅವ್ರಿಗೆ ಕಾಂಟೋರ್ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತಲ್ಲ, ಅಂಥವ್ರಿಗೆ ಯು ಕ್ಯಾನ್ ಗೋ ವಿತ್ ಅ ಪೌಡರ್. ಸ್ಟಾರ್ಟಿಂಗಲ್ಲಿ ಸ್ಕಿನ್ಗೂ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕಾ? ಸಾರಿ, ಸ್ಟಾರ್ಟಿಂಗಲ್ಲಿ ಸ್ಕಿನ್ಗೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕಾ? ಎಸ್, ನಾನು ಟೋನರ್ ಬದಲು ಅದನ್ನೇ ಯೂಸ್ ಮಾಡಿದ್ದೀನಿ. ನಾನು ಯೂಶ್ವಲಿ ಒನ್ ಟೈಮ್ ಆ ಥರ ಯೂಸ್ ಮಾಡ್ಬೋದು, ನೋ ಇಶ್ಯೂಸ್, ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಕಾಂಪ್ಯಾಕ್ಟ್ ಯಾಕೆ ಯೂಸ್ ಮಾಡ್ತೀರಾ? ಕಾಂಪ್ಯಾಕ್ಟು ಏನಾಗುತ್ತೆ, ಇವಾಗ ನೀವು ಲೂಸ್ ಪೌಡರ್ ಹಾಕಿ ಸೆಟಲ್ ಮಾಡಿರ್ತೀರಾ, ನಿಮಗೆ ಒಂದು ಫೋಟೋ ಫಿನಿಶ್ ಫೇಸ್ ಬೇಕಲ್ವಾ, ಹಾಗಾಗಿ ನಾವು ಕಾಂಟೋರ್ನ ಯೂಸ್ ಮಾಡ್ತೀವಿ. ಬೆಸ್ಟ್ ಟೆಕ್ನಿಕ್ ಫಾರ್ ಹೋಲ್ಡಿಂಗ್ ಬ್ರಷ್? ಸಾರಿ, ಬೆಸ್ಟ್ ಟೆಕ್ನಿಕ್. ಎಸ್, ನಾನು ಅವಾಗಲೇ ಹೇಳ್ದಂಗೆ ಬ್ರಷಸ್ನ, ಎನಿ ಬ್ರಷಸ್, ಇವಾಗ ನಾನು ಯೂಸ್ ಮಾಡ್ತಿರೋದು ಲೈನರ್ ಬ್ರಷಸ್, ಆಬ್ವಿಯಸ್ಲಿ ನಾನು ಹೀಗೆ ಇಟ್ಕೋಬೇಕು. ಇಫ್ ಇಟ್ ಈಸ್ ನಾನೇನಾದರೂ ಬ್ಲಷ್ ಬ್ರಷ್ ಆರ್ ಹೈಲೈಟರ್ ಬ್ರಷ್ ಆರ್ ಎನಿ ಬ್ರಷಸ್ನ ಹೋಲ್ಡ್ ಮಾಡ್ತೀನಿ ಅಂದರೂ ಇಲ್ಲಿ ಹೋಲ್ಡ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಹ್ಯಾಂಡಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಸ್ ಕಾಂಟೋರ್ ಮಾಡ್ತಾ ಇರೋ ಬ್ರ್ಯಾಂಡ್ ನೇಮ್? ಬೆನಿಫಿಟ್ ಪೌಡರ್ ಕಾಂಟೋರ್. ಸೊ ಮೇಕ್ ಶೋರ್ ನೀವೇನಾದರೂ ಹೈಲೈನರ್ ಹಾಕುವಾಗ ಸಮ್ ಮಿಸ್ಟೇಕ್ ಆಗ್ತಿದೆ ಅಂತ ಅಂದರೆ ಲೈಟಾಗಿ ಕನ್ಸೀಲರ್ ಆದ್ಮೇಲೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬಾರ್ದಾ? ಕನ್ಸೀಲರ್ ಆದಮೇಲೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬಾರ್ದಾ? ನೋ, ಅವಶ್ಯಕತೆ ಇಲ್ಲ ಅಲ್ವಾ. ಏನಿಲ್ಲ, ಬೇಸ್ ಇನ್ನ ಅವಾಗ ತಾನೇ ಸ್ಟಾರ್ಟ್, ಇನ್ನು ತುಂಬ ಇದೆ. ಆ್ಯಂಡ್ ಇಫ್ ಇಟ್ ಈಸ್ ನಿಮ್ಗೆ ಏನಾದರೂ ಅವರ ಸ್ಕಿನ್ನು ಡಿಹೈಡ್ರೇಟ್ ಆಗ್ತಿದೆ ಅಥವಾ ಏನಾದರೂ ನಿಮಗೆ ಪರ್ಫೆಕ್ಟಾಗಿ ಬ್ಲೆಂಡ್ ಆಗ್ತಿಲ್ಲ ಆರ್ ಅವ್ರದ್ದು ಸ್ವೆಟ್ ಏನಾದರೂ ಆಗ್ತಿದೆ ಅಂತ ಅಂದಾಗ ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಅದರ್ವೈಸ್ ಅವಶ್ಯಕತೆ ಇಲ್ಲ, ಎಲ್ರಿಗೂ ಅವಶ್ಯಕತೆ ಇಲ್ಲ. ಮೇಕಪ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಫಸ್ಟ್ ವಾಟ್ ವಿಲ್ ಯು ಸ್ಟಾರ್ಟ್ ಯುವರ್ ಮೇಕಪ್? ಎಸ್, ಡಿಪೆಂಡ್ಸ್ ಆನ್ ಟೈಮ್. ನಾನು ಇಫ್ ಇಟ್ ಇಸ್ ಬ್ರೈಟ್ ಪ್ಲೇಸ್ಗೆ ಹೋಗ್ತಿದ್ದೀನಿ ಅಂತ ಅಂದರೆ ಫಸ್ಟು ಬೇಸ್ ಮಾಡಿ ಅದಾದ್ಮೇಲೆ ಹೈ ಮಾಡ್ತೀನಿ. ಇಫ್ ಇಟ್ ಇಸ್ ಕ್ಲಾಸಸ್ ಅಂತ ಬಂದಾಗ ಫಸ್ಟು ಹೈ ಮಾಡಿ ದೆನ್ ಗೋ ವಿತ್ ದ ಬೇಸ್, ಅಂದರೆ ಫೇಸ್ ಮೇಕಪ್ ಹೋಗ್ತೀನಿ. ಪಾರ್ಲರ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ, ಇದು ಸ್ಟುಡಿಯೋ ಅಂತ ಹೇಳಿ. ತುಂಬ ಜನ ಕನ್ಫ್ಯೂಷನ್ಸ್ ಮಾಡ್ಕೋತೀರಾ ಮೇಕಪ್ ಸ್ಟುಡಿಯೋಗೂ ಮೇಕಪ್ ಪಾರ್ಲರ್ಗೂ, ಐ ಮೀನ್ ಸಲೂನ್ ಪಾರ್ಲರ್ಗೂ. ಸೊ ದಿಸ್ ಇಸ್ ಮೇಕಪ್ ಸ್ಟುಡಿಯೋ. ಆದಷ್ಟು ಮೇಕಪ್ ಆರ್ಟಿಸ್ಟೇ ನೀವು ಮೇಕಪ್ ಸ್ಟುಡಿಯೋ ಅಂತ ಬಳಸಬೇಕು. ಸೊ ಸಲೂನ್ ಆರ್ ಪಾರ್ಲರ್ ಅಂತ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಹೌಸಿಂಗ್ ಬೋರ್ಡ್, ದಾಸರಳ್ಳಿ, ಐ ಮೀನ್ ಮಾಗ್ಡಿ ರೋಡ್. ಡ್ರೈ ಸ್ಕಿನ್ನಿಗೆ ಮೇಕಪ್ ಮಾಡ್ಬೋದಾ ಮ್ಯಾಮ್? ಆಬ್ವಿಯಸ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಡ್ರೈ ಸ್ಕಿನ್ಗೆ ಆ್ಯಕ್ಚುಲಿ ಮೇಕಪ್. ಐಲೈನರ್ ಬ್ರ್ಯಾಂಡ್? ಕ್ಯೂಟಿ ಬ್ಯೂಟಿ. ಕಾಂಪ್ಯಾಕ್ಟ್ ಯೂಸ್ ಮಾಡಲ್ವಾ? ಮಾಡ್ತೀನಿ. ಐಲೈನರ್ और काजल? This is spot kajal. ಲಾಂಗ್ ಲಾಸ್ಟಿಂಗ್ ಕಾಂಪ್ಯಾಕ್ಟ್ ಮತ್ತು ಐಲೈನರ್ ಬ್ರ್ಯಾಂಡ್ ಹೇಳಿ. ಲಾಂಗ್ ಲಾಸ್ಟಿಂಗ್ ಕಾಂಪ್ಯಾಕ್ಟ್ ಅಂತ ಬಂದಾಗ ಇನ್ ಎಕ್ಸ್ಪೆನ್ಸಿವ್ ಇಟ್ ವಿಲ್ ಗೋ ವಿತ್ ದ ಮ್ಯಾಕ್ ಸ್ಟುಡಿಯೋ ಫಿಕ್ಸ್.
ಸ್ವೆಟ್ ಪ್ರೂಫ್ದು ಪೌಡರ್ ಯಾವುದು ಅಂತ ಕೇಳ್ತಿದ್ದಾರೆ. ಸ್ವೆಟ್ ಪ್ರೂಫ್ಗೆ ಪೌಡರ್. ವಿಚ್ ಪೌಡರ್? ನಿಮ್ಮ ಅಕಾಡೆಮಿ ಎಲ್ಲಿರೋದು? ಹೌಸಿಂಗ್ ಬೋರ್ಡ್, ಮಾಗಡಿ ರೋಡ್. ಕ್ರೈಲಾನ್ ಫೌಂಡೇಶನ್ ಆಯಿಲಿ ಸ್ಕಿನ್ ಆರ್ ಡ್ರೈ ಸ್ಕಿನ್ಗಾ ಮ್ಯಾಮ್? ಡ್ರೈ ಸ್ಕಿನ್ಗೆ ಯೂಸ್ ಮಾಡ್ಬೋದು. ವಾಟರ್ ಪ್ರೂಫ್ ಕಾಜಲ್ ಇಲ್ಲಾಂದರೆ ಐಲೈನರ್ ಯಾವುದಾದ್ರೂ ಹೇಳಿ ಮ್ಯಾಮ್. ಸಾರಿ? ವಾಟರ್ ಪ್ರೂಫ್ ಕಾಜಲ್ ಆರ್ ಐಲೈನರ್ ಯಾವುದಾದ್ರೂ ಹೇಳಿ. ವಾಟರ್ ಪ್ರೂಫ್ ಕಾಜಲ್, ಎಸ್, ನಾನು ಯೂಸ್ ಮಾಡ್ತಿರೋದು ಕ್ಯೂಟಿ ಬ್ಯೂಟಿ ಆರ್ ಕ್ಯಾನ್ ಗೋ ವಿತ್ ಇಂಗ್ಲಾಟ್. ಬೆಸ್ಟ್ ಲಿಪ್ ಪ್ಯಾಲೆಟ್ ಯಾವುದು? ನೆಕ್ಸ್ಟ್ ಯಾವಾಗ ಆನ್ಲೈನ್ ಕ್ಲಾಸ್ ತೊಗೊತೀರಾ ಅಂತ ಕೇಳ್ತಿದ್ದೆ. ಸೊ ಹಾಗಾದರೆ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತಿದೆ ಅಂತನ ಅರ್ಥ. ಸೊ ನಿಮ್ಗೆ ಯೂಸ್ಫುಲ್ ಆಗ್ತಿದೆಯಾ? ಕಮೆಂಟ್ ಮಾಡ್ತೀರಾ? ಸ್ವೆಟ್ ಪ್ರೂಫ್ ಪೌಡರ್ ಮತ್ತು ಫೌಂಡೇಶನ್ ಎಲ್ಲ ಸ್ಕಿನ್ಗೆ ಹೇಳಿ. ಸ್ವೆಟ್ ಪ್ರೂಫ್ ಪೌಡರ್ ಮತ್ತು ಫೌಂಡೇಶನ್. ಸ್ವೆಟ್ ಪ್ರೂಫ್. ಸೊ ಸ್ವೆಟ್ ಪ್ರೂಫ್ನ ನೀವು ಕ್ರಿಯೇಟ್ ಮಾಡಬೇಕು ಬೇಸಲ್ಲಿ. ಥ್ಯಾಂಕ್ ಯು. ಡು ಯು ಟೀಚ್ ಆಲ್ಸೋ ಅಂತ ಕೇಳ್ತಿದ್ದಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೆಕ್ಸ್ಟ್ ನಮ್ಮ ಕ್ಲಾಸಸ್ಸು ಡಿಸೆಂಬರ್ 19ರಿಂದ ಸ್ಟಾರ್ಟ್ ಆಗ್ತಿದೆ. ಸ್ಮಚ್ ಪ್ರೂಫ್ ಮೇಕಪ್ಗೆ ಯಾವ ಫೌಂಡೇಶನ್ ಯೂಸ್ ಮಾಡಬೇಕು? ಸಿ, ನೀವು ಎನಿ ಫೌಂಡೇಶನ್ ಯೂಸ್ ಮಾಡ್ಬೋದು, ನೋ ಇಶ್ಯೂಸ್. ತುಂಬ ಯೂಸ್ ಆಗ್ತಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಲಿಪ್ ಪ್ಯಾಲೆಟ್ ಹೇಳಿ. ಖಂಡಿತ ಹೇಳ್ತೀನಿ. ಫುಲ್ ಇಂಟ್ರೆಸ್ಟೆಡ್ ಆಗಿದೆ ಅಂತ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಮೇಕ್ ಶೋರ್ ನೀವೇನಾದರೂ ಲೈನರ್ ಹಾಕುವಾಗ ನಿಮ್ಮ ಕಾನ್ಸಂಟ್ರೇಷನ್ ಓನ್ಲಿ ಆನ್ ಐ ಮೇಕಪ್ ಆಗಿರಲಿ ಅಥವಾ ಆ ಲೈನರ್ ಆಗಿರಲಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕಬೇಕು. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಲಿ. ಯಾರೇ ಮಾತಾಡ್ಸಿದ್ರು ಆದಷ್ಟು ನೀವು ಕಮ್ಮಿ ಮಾತಾಡಿ, ಬಿಕಾಸ್ ಕಾನ್ಸಂಟ್ರೇಷನ್ ಮೇ ಬಿ ಮಿಸ್ ಆಗ್ಬೋದು. ಹಾಗಾಗಿ ಇದು ನಾನು ಫಾಲೋ ಮಾಡೋದು. ಎನಿ ಸ್ಟೆಪ್ ನಾನು ಫಸ್ಟ್ ಕಂಪ್ಲೀಟ್ ಮಾಡಿ ದೆನ್ ಸ್ಟಾರ್ಟ್ ವಿತ್ ದ ಡಿಸ್ಕಷನ್. ಈವನ್ ದೋ ಕ್ಲಾಸಸ್ಸಲ್ಲೂ ಅಷ್ಟೇ. ಸೊ ಫಸ್ಟ್ ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿ ಅದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಸ್ಟೂಡೆಂಟ್ಸ್ಗೆ ದೆನ್ ಆ ಕಂಪ್ಲೀಟ್ ಆದಮೇಲೆ ನಾನು ಹೋಗಿ ಮಾತಾಡ್ತೀನಿ. ಸೊ ಈವನ್ ದೋ ಬ್ರೈಡಲಲ್ಲೂ ಅಷ್ಟೇ. ಸೊ ಇದು ಒಂದು ನನಗೆ ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಪು. ಆ್ಯಂಡ್ ಒಂದು ಲೈನರ್ನ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಮೇಕ್ ಶೋರ್ ಒಂದು ನೀಟಾಗಿ ಲೈನ್ನ ಕ್ರಿಯೇಟ್ ಮಾಡಿ ದೆನ್ ಫಾಲೋ ದ ಲೈನ್. ಸೊ ನಿಮ್ಗೆ ಅವಾಗ ಪರ್ಫೆಕ್ಟ್ ಶೇಪ್ ಕ್ರಿಯೇಟ್ ಆಗುತ್ತೆ. ಸೊ ನೀವಾಗೆ ನೀವು ಶೇಪ್ನ ಕ್ರಿಯೇಟ್ ಮಾಡಬೇಡಿ, ಅವಾಗ ನಿಮಗೆ ಮೇ ಬಿ ಎಲ್ಲೋ ಒಂದು ಕಡೆ ಸಣ್ಣ ದಪ್ಪ ಆ ಥರ ಬರೋವಂಥ ಚಾನ್ಸಸ್ ಇರುತ್ತೆ. ಪಾಕಿಸ್ತಾನಿ ಮೇಕಪ್ ಮಾಡ್ತೀರಾ? ಅದ್ರ ಮೇಲೆ ಕ್ಲಾಸಸ್ ಬೇಕಂತ ಕೇಳ್ತಾರೆ. ಖಂಡಿತವಾಗ್ಲೂ ಮಾಡೋಣ. ಆಯಿಲಿ ಆ್ಯಂಡ್ ಡ್ರೈ ಸ್ಕಿನ್ಗೆ ಬೆಸ್ಟ್ ಪ್ರೈಮರ್ ತಿಳಿಸಿ.
ಕ್ಲಾಸಸ್ದು ಪ್ರೈಸ್ ಹೇಳಿ ಮ್ಯಾಮ್ ಅಂತ ಕೇಳಿ. ಅವ್ರ ನಂಬರ್ ಡಿಸೆಂಬರ್ 3-4 ಕಾಲ್ ಮಾಡ್ತಾಯಿದ್ರೆ ಅಲ್ಲ ಬರೋಕ್ಕೆ ಹೇಳಿದ್ದೀರ, ಫೋನ್ ಪಿಕ್ ಮಾಡ್ತಿಲ್ಲ. ಬರ್ತಾ ಇರ್ಬೇಕು. ಮುಸ್ಲಿಂ ಲುಕ್ ಮಾಡಲ್ವಾ ಅಂತ ಕೇಳಿ, ಮಾಡಿ ಮ್ಯಾಮ್ ಅಂತ ಕೇಳಿ. ಶೋರ್, ಖಂಡಿತ. ಓಪನ್ ಪೋರ್ಸ್ಗೆ ಯಾವ ಪ್ರೈಮರ್ ಯೂಸ್ ಮಾಡಬೇಕು? ಸೊ ಎಸ್, ಯು ಕ್ಯಾನ್ ಯೂಸ್ ಕ್ಯೂಟಿ ಬ್ಯೂಟಿ ಅವ್ರದ್ದು ಫೋಟೋ ಫಿನಿಶ್. Done with the high makeup ಸ್ಮಚ್ and ಪ್ರೂಫ್ ಕಾಜಲ್. ಸ್ಮಚ್ ಪ್ರೂಫ್ ಕಾಜಲ್ ಅಂತ ಬಂದಾಗ ಬಜೆಟಲ್ಲಿ ಕೆನ್ ಗೋ ವಿತ್ ಮೆಬ್ಲಿನ್ ಪಾಟ್ ಕಾಜಲ್ ಆರ್ ಇಂಗ್ಲಾಟ್ ಆರ್ ಕ್ಯೂಟಿ ಬ್ಯೂಟಿ. ಸೆಕೆಂಡ್ಸು ಆಯ್ತಾ? ಇಲ್ಲ ನೀವು ಮಾಡಿ, ನಾನು ನಂಬರ್ ಕೊಟ್ಟಿದ್ದೀನಿ, ಮಾಡ್ತೀನಿ. ಒಂದ್ಸತಿ ಲೆನ್ಸ್ ಅಪ್ಲಿಕೇಶನ್ದು ವಿಡಿಯೋ ಮಾಡಿ. ಖಂಡಿತ ಮಾಡ್ತೀನಿ. ನಿಮ್ಗೆ ಯಾವ್ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ. ಮತ್ತೆ ಹಂಗೆ ಮಾಡ್ತಾರ ಮೆಸೇಜ್ ಹಾಕ್ತಿದ್ದಾರೆ. ಕ್ಲಾಸಸ್ ಪ್ರೈಸ್ ಹೇಳಿ. ಕ್ಲಾಸಸ್ ಪ್ರೈಸ್ DM ಮಾಡಿ. ಮೇಕಪ್ ಗ್ರೇ ಆಗೋಕೆ ರೀಸನ್ಸ್ ಏನು? ನಂಬರ್ ಕಳಿಸಿದ್ದೀನಿ. ಚಾರ್ಜರ್ ಇಲ್ಲ. ಎಷ್ಟಿದೆ? ಅದು ಸೊ ಎಸ್, ಹೈಲೈಟರ್ ಅಪ್ಲಿಕೇಶನ್. ಎಸ್, ಮೇಕ್ ಶೋರ್ ಹೈಲೈಟರ್ ಯಾವುದೇ ಕಾರಣಕ್ಕೂ ಸ್ಟ್ರೋಕ್ ಒಂದು ಲೈನ್ ಥರ ಇರಬಾರ್ದು. ಆ ಬೋನ್ ಏನಿದೆ, ಬೋನಿಂದ ಸ್ವಲ್ಪ ಕೆಳಗಡೆ ಬ್ಲೆಂಡ್ ಮಾಡ್ತಾ ಹೋಗಿ ಎಕ್ಸಸ್ ಪ್ರಾಡಕ್ಟ್ನ. ಸೊ ಅವಾಗ ನೀಟಾಗಿ ಕಾಣುತ್ತೆ. ಐ ಮೀನ್ ಒಂದು ಸ್ಟ್ರೋಕ್ ಲೈನ್ ಥರ ಕಾಣೋದಿಲ್ಲ. ಆ್ಯಂಡ್ ಐಬ್ರೋವರೆಗೂ ನೀವೇನು ಮಾಡ್ತೀರಾ, ಬ್ಲೆಂಡ್ ಮಾಡ್ತಾ ಹೋಗ್ತೀರಾ. ಹೈಲೈಟರ್ ಬ್ರ್ಯಾಂಡ್. ದಿಸ್ ಇಸ್ ಫ್ರಮ್ ರೆವಲ್ಯೂಷನ್. ಆ್ಯಂಡ್ ನೋಸಲ್ಲೂ ಅಷ್ಟೇ, ಓನ್ಲಿ ಟಿಪ್ ಆ್ಯಂಡ್ ಬ್ರಿಡ್ಜ್, ಕಂಪ್ಲೀಟ್ ಆ ಏರಿಯಾನ ಹೈಲೈಟ್ ಮಾಡಬಾರ್ದು. ಅವಾಗ ನಿಮಗೆ ಪರ್ಫೆಕ್ಟಾಗಿ ಕಾಣೋದಿಲ್ಲ. ಇನ್ಸ್ಟಾ ID ಮೆನ್ಷನ್ ಮಾಡಿ ಅಂತ ಕೇಳ್ತೀನಿ. ಯಾರಾದರೂ ಕಮೆಂಟ್ ಮಾಡಿ ನಿಮ್ಮಲ್ಲೇ. ನೀವು ಇನ್ಸ್ಟಾ ID. ಒಂದ್ಸಲ ನೇಮ್ ಹೇಳ್ಬಿಡಿ. ಇನ್ಸ್ಟಾ ID. ಮೇಕ್ ಫಾರ್ ಬೈ ಭೂಮಿಕಾ ಸೋಮ್. ಹೈಲೈಟರ್ ನೇಮ್ ರೆವಲ್ಯೂಷನ್. ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಯಾವುದು? ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ಮಸ್ಕಾರ ಯಾವ ಬ್ರ್ಯಾಂಡ್? ಎಸ್. ಫೌಂಡೇಶನ್ ಬಗ್ಗೆನೇ ಜಾಸ್ತಿ ಕ್ವಶನ್ಸ್.
ವಾಟರ್ ಪ್ರೂಫ್ಗೆ ಅದು ಸ್ಮಚ್ ಪ್ರೂಫ್ಗೆ. ಸಿ ವಾಟರ್ ಪ್ರೂಫ್ ಆರ್ ಸ್ಮಚ್ ಪ್ರೂಫ್ ಅಥವಾ ಟ್ರಾನ್ಸ್ಫರ್ ಪ್ರೂಫ್ ಅಥವಾ ಸ್ವೆಟ್ ಪ್ರೂಫ್ ಯಾವುದೇ ಪ್ರೂಫ್ ಆದ್ರೂ ಮೇಕ್ ಶೋರ್ ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ತಗೊಳ್ಳೋವಂಥ ಟೆಕ್ನಿಕ್ ಬೇರೆ ಥರ ಇರುತ್ತೆ ಅಷ್ಟೇ. ಸೊ ಡಿಪೆಂಡ್ಸ್ ಆನ್ ನೀವು ಯೂಸ್ ಮಾಡೋ ಟೆಕ್ನಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವೆಟ್ ಪ್ರೂಫ್ ಆಗಿರ್ಬೋದು ಅಥವಾ ವಾಟರ್ ಪ್ರೂಫ್ಗೆ ನಾವು ಬೇರೆ ಪ್ರಾಡಕ್ಟ್ನ ಮಿಕ್ಸ್ ಮಾಡಿದಾಗ ವಿ ಗೆಟ್ ವಾಟರ್ ಪ್ರೂಫ್ ಫೌಂಡೇಶನ್. ಬೆಸ್ಟ್ ಬನಾನಾ ಪೌಡರ್ ಬ್ರ್ಯಾಂಡ್. ಬನಾನಾ ಪೌಡರ್ದು ಯಾವ ಬ್ರ್ಯಾಂಡ್ ಬೆಸ್ಟ್? ಹುಡಾ ಬ್ಯೂಟಿ ಬನಾನಾ ಪೌಡರ್ ಆರ್ ಕೆ ಬ್ಯೂಟಿ ಬನಾನಾ ಪೌಡರ್ ಆರ್ ಕ್ಯೂಟಿ ಬ್ಯೂಟಿ ಬನಾನಾ ಪೌಡರ್ ಇದೆಲ್ಲನೂ ಚೆನ್ನಾಗಿದೆ. ಆನ್ಲೈನ್ ಕ್ಲಾಸಿಗೆ ಥ್ಯಾಂಕ್ಸ್ ತುಂಬ ಯೂಸ್ ಆಯಿತು. ನೆಕ್ಸ್ಟು ಫುಲ್ ವಾಟರ್ ಪ್ರೂಫ್ ಮೇಕಪ್ದು ವಿಡಿಯೋ ಮಾಡ್ತೀರಾ ಮ್ಯಾಮ್ ಪ್ಲೀಸ್ ಅಂತ ಕೇಳ್ತಾರೆ. ಸಾರಿ, ವಾಟರ್ ಪ್ರೂಫ್ ಮೇಕಪ್ದು ನೆಕ್ಸ್ಟ್ ಕ್ಲಾಸಸ್ ಮಾಡಿ ಖಂಡಿತ ಮಾಡ್ತೀವಿ. ಸೊ ನೀವು ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ಎಲ್ಲ ಕ್ಲಾಸಸ್ ಮಾಡಬೇಕು. ಸಿಂಪಲ್ ಟೆಕ್ನಿಕ್ಸ್ ಹೇಳ್ಬೇಕಂದ್ರೆ ಸಿಂಪಲ್ ಟೆಕ್ನಿಕ್ಸ್ ಯಾವುದ್ರ ಬಗ್ಗೆ? ಆಯಿಲಿ ಮತ್ತು ಡ್ರೈ ಸ್ಕಿನ್ಗೆ ಪ್ರೈಮರ್. ಗ್ಲಾಸ್ ಮೇಕಪ್ಗೆ ಹೈಲೈಟರ್ ಬೇರೆದೇ ಇರಬೇಕಾ ಇಲ್ಲ ಇವಾಗ ಹಾಕಿದ್ದೆ ನಾನು? ಇವಾಗ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಲಾಂಗ್ ಲಾಸ್ಟಿಕ್ ಲಿಪ್ಸ್ಟಿಕ್. ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ಫೌಂಡೇಶನ್ ಬಗ್ಗೆನೇ ಜಾಸ್ತಿ ಕ್ವಶನ್ಸ್. ಏನಂತ? ಅದೇ ಯಾವ ಕಲರ್ ಚೂಸ್ ಮಾಡಬೇಕು? ಮಾಸ್ಟರ್ ಕ್ಲಾಸಸ್ ಮಾಡ್ತೀರಾ ನಾವು? ಎಸ್, ಪ್ಲ್ಯಾನಿಂಗ್ ಇದೆ ಬಟ್ ಸದ್ಯಕ್ಕಿಲ್ಲ. ಫಾರ್ ಶೋರ್ ನೆಕ್ಸ್ಟ್ ಯಾವಾಗ ಲೈವ್ ಬರ್ತೀರಮ್ಮ? ನೀವು ನನ್ನ ಪೇಜ್ನ ಫಾಲೋ ಮಾಡಿ, ಎನಿ ಟೈಮ್ ಬರ್ತೀರಿ. ಬೇಸ್ ಸೆಟ್ಟಿಂಗ್ ಹೆಂಗೆ ಮಾಡಬೇಕಂತ ಕೇಳ್ತೀನಿ. ಬೇಸ್ ಸೆಟ್, ಎಸ್ ಬೇಸ್ ಸೆಟ್ ಅಂತ ಬಂದಾಗ ಆಬ್ವಿಯಸ್ಲಿ ಟೋನರ್ ಅಥವಾ ಮಾಯಿಶ್ಚರೈಸರ್ ಪ್ರೈಮರ್ ಈ ಮೂರೇ ನಿಮಗೆ ಬೇಸ್. ಇದನ್ನೇ ಪರ್ಫೆಕ್ಟಾಗಿ ಮಾಡಿದ್ರೆ ಪರ್ಫೆಕ್ಟಾಗಿ ಮೇಕಪ್ ಬರುತ್ತೆ. ಅದಕ್ಕೆ ಸೆಟ್ಟಿಂಗ್ ಅಥವಾ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಪರ್ಫೆಕ್ಟ್ ಮೆಥಡ್ನ ಯೂಸ್ ಮಾಡಿ, ಪರ್ಫೆಕ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಫೇರ್, ಮೀಡಿಯಮ್ ಮತ್ತು ಡಾರ್ಕ್ ಫೌಂಡೇಶನ್ ನಂಬರ್ ಹೇಳಿ ಯಾವ್ದು ಪರ್ಚೇಸ್ ಮಾಡಬೇಕು? ಎಸ್ ಪ್ಲೀಸ್, ಆ ಥರ ಕಮೆಂಟ್ಸ್ ಇದ್ದಾಗ ನೀವು ನನಗೆ ಡಿ ಎಮ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ರೆಫರ್ ಮಾಡ್ತೀನಿ. ನಿಮ್ಮ ಫೋನ್ ನಂಬರ್ ಕೇಳ್ತಿದ್ದಾರೆ. ಇನ್ಸ್ಟಾ ಪೇಜ್ ಫಾಲೋ ಮಾಡಿ. ಇನ್ಸ್ಟಾ ಪೇಜ್ ಫಾಲೋ ಮಾಡಿ. ಲಿಪ್ಸ್ಟಿಕ್ದು ಬ್ರ್ಯಾಂಡ್ ಕೇಳ್ತಾರೆ. ದಿಸ್ ಇಸ್ ಫ್ರಮ್ ಕ್ಯೂಟಿ ಬ್ಯೂಟಿ ಲಿಪ್ ಪ್ಯಾಲೆಟ್. ನೀವು ಕೇಳ್ತಿದ್ರಿ ಯಾವಾಗಿಂದ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ. ದಿಸ್ ಇಸ್ ಒನ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ದ ಫಾರ್ಎವರ್ 52 or Shopper. ಫೌಂಡೇಶನ್ ಬ್ರ್ಯಾಂಡ್ ಇವಾಗ ಯಾವ್ದು ಯೂಸ್ ಮಾಡಿದ್ದು? ಇವಾಗ ಯೂಸ್ ಮಾಡಿದ್ದು ದಟ್ ಇಸ್ ಫ್ರಮ್ ಕ್ಯೂಟಿ. ಸ್ವೆಟ್ ಪ್ರೂಫ್ಗೆ ಪರ್ಫೆಕ್ಟಾಗಿ ಸೆಟ್ ಮಾಡಬೇಕು ಅಂದ್ರಲ್ಲ, ಹೇಗೆ ಹೇಳಿ ಸಿಂಪಲ್ ಆಗಿ ಸ್ವೆಟ್ ಪ್ರೂಫ್ಗೆ ಹೇಗೆ ಪೌಡರ್ ಸೆಟ್ ಮಾಡಿ? ಎಸ್, ಇವಾಗ ಎಕ್ಸಾಂಪಲ್ ನೀವು ಸ್ವೆಟ್ ಆಗ್ತಿದ್ದೀರಾ ಅಂದರೆ ಮೇನ್ ರೀಸನ್ ಏನು? ನಿಮ್ಮ ಪೋರ್ಸಲ್ಲಿ ಸ್ವೆಟ್ಟು ರಿಲೀಸ್ ಆಗ್ತಿದೆ. ಸೊ ಪೋರ್ಸ್ನ ಯಾವ ರೀತಿ ನೀವು ಬ್ಲರ್ ಮಾಡಬೇಕು? ಆಬ್ವಿಯಸ್ಲಿ ಪ್ರೈಮರಿಂದ. ಸಿ ದೀಸ್ ಆರ್ ದ ಟೆಕ್ನಿಕ್ಸ್. ಅಂದರೆ ನಮಗೆ ಐಡಿಯಾ ಇದೆ, ಅಂದರೆ ನೀವು ಯಾರ್ಯಾರಿದ್ದೀರಾ ಮೇಕಪ್ ಆರ್ಟಿಸ್ಟು, ನಿಮ್ಗಳಿಗೆ ತುಂಬ ನಾಲೆಡ್ಜ್ ಇದೆ, ಬಟ್ ಅದನ್ನು ಪರ್ಫೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಅರ್ಥ. ಸಿ ನಿಮಗೆ ಪೋರ್ಸ್ ಬ್ಲರ್ ಆಗಿದೆ, ಅದನ್ನು ಪೋರ್ಸ್ ಇದೆ, ಅದನ್ನು ಬ್ಲರ್ ಮಾಡಬೇಕು ಅಂತ ಗೊತ್ತು. ಆ್ಯಂಡ್ ಪೋರ್ಸಿಂದನೇ ನಮ್ಮ ಸ್ವೆಟ್ಟು ಕೂಡ ರಿಲೀಸ್ ಆಗೋದು, ಹೌದಲ್ವಾ? ಸೊ ಫಸ್ಟು ನೀವು ಪ್ರೈಮರ್ನ ಪರ್ಫೆಕ್ಟಾಗಿ ಪಿಕ್ ಮಾಡಬೇಕು. ಪ್ರೈಮರ್ಗೆ ಪರ್ಫೆಕ್ಟಾಗಿ ಮಾಯಿಶ್ಚರೈಸರ್ನ ಪಿಕ್ ಮಾಡಬೇಕು. ದೀಸ್ ಆರ್ ದ ಸಿಂಪಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಲಿಪ್ಸ್ಟಿಕ್ ಎಷ್ಟು ಅವರ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ? ಸಾರಿ, ಲಿಪ್ಸ್ಟಿಕ್ ಎಷ್ಟು ಅವರ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ? ಸೊ ಇದು ಮಿನಿಮಮ್ 12 hours ಆದರೂ ಇದ್ದೇ ಇರುತ್ತೆ. ಅಂದರೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಆಯಿಲಿ ಸ್ಕಿನ್ಗೆ ಬೆಸ್ಟ್ ಮಾಯಿಶ್ಚರೈಸರ್. ಅರಿಶಿಣನ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಕೇಳಿದ್ದಾರೆ ಮ್ಯಾಮ್.
ಸೊ ನಾನು ತುಂಬ ಇದರಿಂದ ಫಾಲೋ ಮಾಡೋದು ಒಂದು ಕೆನ್ ಗೋ ವಿತ್ ಬಾಳೆಹಣ್ಣು. ಯೂಶಲಿ ಮದುವೆಲಿ ತುಂಬ ಈಸಿಯಾಗಿ ಸಿಗೋದೆ ಅದು. ಅದರ್ವೈಸ್ ಐಸ್ ಕ್ರೀಮ್ಸ್ ಆರ್ ಕ್ಲೆನ್ಸರ್, ತುಂಬ ಡೀಪ್ ಕ್ಲೆನ್ಸರ್, ಆಯಿಲಿ ಇರಬೇಕು ಆ ಥರ ಕ್ಲೆನ್ಸರಲ್ಲಿ ನೀವು ಕ್ಲೀನ್ ಮಾಡ್ಬೋದು. ಬೆಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ಫಾರ್ ಬ್ರೈಡ್. ಚಾರ್ಮಸಿ ಮಿಲಾನ್ ಫೌಂಡೇಶನ್ ಬೆಸ್ಟ್ ಆರ್ ನಾಟ್ ಅಂತ ಕೇಳ್ತಿದ್ದಾರೆ. ಎಸ್, ಸಿಂಪಲ್ ಲುಕ್ ಆರ್ ಸಮಥಿಂಗ್ ನೀವು ಕ್ರಿಯೇಟ್ ಮಾಡ್ತೀರಾ ಅಂದರೆ ದ ಬೆಸ್ಟ್ ಒನ್. ಸಿ ಎಲ್ಲ ಬ್ರ್ಯಾಂಡು ಕೂಡ ಬೆಸ್ಟ್ ಒನ್ನೇ. ಲಿಪ್ಸ್ಟಿಕ್ ಪ್ಯಾಲೆಟ್ ಪ್ರೈಸ್ ಕೇಳ್ತಿದ್ದಾರೆ ಮ್ಯಾಮ್, ಮತ್ತು ಬ್ರ್ಯಾಂಡ್. ಮೇಕಪ್ ಆದಮೇಲೆ ಅರ್ಶಿನ ಕುಂಕುಮ ಇಟ್ಟಾಗ ಆ ಸೆಕೆಂಡಲ್ಲಿ ಹೇಗೆ ಕ್ಲಿಯರ್ ಮಾಡೋದು? ಆ ಸೆಕೆಂಡಲ್ಲಿ ನೀವು ಕ್ಲಿಯರ್ ಮಾಡ್ಬೋದು, ಆಬ್ವಿಯಸ್ಲಿ ಕ್ಲಿಯರ್ ಮಾಡ್ಬೋದು. ಜಸ್ಟ್ ಸ್ಪೂಲಿ ಬ್ರಷ್ ತೊಗೊಳ್ಳಿ, ಕ್ಲೀನ್ ಆಗಿರುವಂಥ ಸ್ಪೂಲಿ ಬ್ರಷ್, ಆ್ಯಂಡ್ ಕುಂಕುಮ ಅಥವಾ ಏನೇ ಹಾಕಿದ್ರು ಎಕ್ಸಸ್ ಪ್ರಾಡಕ್ಟ್ನ ನೀಟಾಗಿ ರಿಮೂವ್ ಮಾಡಿ. ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮೆಥಡ್ ಹೇಳಿ. ಸಿ ಎನಿ ಡಾರ್ಕರ್ ಕಲರ್ ಲಿಪ್ ಶೇಡ್ನ ತಗೊಳ್ಳಿ, ಕ್ರಿಯೇಟ್ ಔಟರ್ ಲೈನ್, ದೆನ್ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಮೇಕ್ ಶೋರ್ ಅವ್ರಿಗೆ ಸ್ಮೈಲ್ ಮಾಡಿ ಅಂತ ಅಂದಷ್ಟು ನಿಮಗೆ ಶೇಪು ನೀಟಾಗಿ ಸಿಗುತ್ತೆ. ಎಕ್ಸಾಂಪಲ್ ಸಿ ನೋಡಿ, ಇದಕ್ಕೂ ಸ್ಮೈಲ್, ಇದಕ್ಕೂ ದೇರ್ ಇಸ್ ಅ ಡಿಫ್ರೆನ್ಸ್. ಲಿಪ್ಸ್ಟಿಕ್ ಪ್ಯಾಲೆಟ್ ಬ್ಯಾಕ್ ಸೈಡ್ ತೋರಿಸಿ ಮ್ಯಾಮ್ ಅಂತ ಕೇಳ್ತಿದ್ದಾರೆ. ವಿತೌಟ್ ಯೂಸಿಂಗ್ ಪ್ರೈಮರ್ ಆರ್ ಮಾಯಿಶ್ಚರೈಸರ್ ಎನಿ ಫೌಂಡೇಶನ್ ಇದೆಯಾ ಫಾರ್ ಡೈಲಿ ಯೂಸ್? ನೆವರ್, ಎಲ್ಲೂ ಇಲ್ಲ. ಕಾಂಪ್ಯಾಕ್ಟ್ ಯಾವುದು ಯೂಸ್ ಮಾಡಬೇಕು ಪ್ಲೀಸ್ ಹೇಳಿ. ಸೊ ಎಸ್, ನಾನೇನು ಮಾಡ್ತಾ ಇದ್ದೀನಿ, 2-3 ಶೇಡ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ಫಾರ್ ಬ್ರೈಡ್. ಚಾರ್ಜಿಂಗ್ ಡೌನ್ ಮಾಡಿದ್ರೆ ಕನೆಕ್ಟ್ ಮಾಡ್ಕೊಬೋದಾ? ಇಲ್ಲ, ಎಷ್ಟಿದೆ ಇದರಲ್ಲಿ? 7. ಬ್ರೈಟ್ನೆಸ್ ಲೋ ಮಾಡ್ತೀನಿ. ಟಚಪ್ ಟಿಪ್ಸ್ ಹೇಳಿ. ರಿಸೆಪ್ಷನ್ ರಿಸೆಪ್ಷನ್ ಡೇಲಿ ಟಚಪ್ ಮಾಡೋಕ್ಕೆ ಟಿಪ್ಸ್ ಹೇಳಿ. ರಿಸೆಪ್ಷನ್ ಲುಕ್ಗೆ ಟಚಪ್ ಅಂತ ಅಂದರೆ ಯೂಸರ್ ಒಂದು ಕಾಂಪ್ಯಾಕ್ಟ್ ಪೌಡರ್ನ ತೊಗೊಳ್ಳಿ, ಆ್ಯಂಡ್ ಬ್ಲಷ್ ಆ್ಯಂಡ್ ಹೈಲೈಟರ್. ದೀಸ್ ಆರ್ ದ ಪ್ರಾಡಕ್ಟ್ ಸಾಕು ಟಚಪ್ ಮಾಡ್ತೀನಿ ಅಂತ ಅಂದರೆ. ಎಸ್, ಎವ್ರಿ ಡೇ ಯೂಸ್ಗೆ ಫೌಂಡೇಶನ್ ಆ್ಯಂಡ್ ಪೌಡರ್ ಸಜೆಸ್ಟ್ ಮಾಡಿ. ಸೊ ಯು ಕ್ಯಾನ್ ಗೋ ವಿತ್ ನೈಕಾ ಇಸ್ ಬೆಟರ್. ಡರ್ಮಾ ಪ್ಯಾಲೆಟ್ ಇಸ್ ನೆಸೆಸರಿ ಫಾರ್ ಬ್ರೈಡ್ ಅಂತ ಕೇಳಿದ್ದಾರೆ. ಇಲ್ಲ, ಅವಶ್ಯಕತೆ ಇಲ್ಲ ಅಲ್ವಾ, ಇದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೂ ಓಕೆ, ನೋ ಇಶ್ಯೂಸ್. ಏನಾಯಿತು? ಹೆಂಗೆ ಹಾಕ್ಬೋದು? ಒಂದು ನಿಮಿಷ. ಸ್ವಲ್ಪ ಮೇಲೆ ಮೇಲೆ. Thank you, Bhumi. Thank you, Bhumi. ನಿಮ್ಮ ಐ ಡಿ ಹೇಳಿ. ಭೂಮಿಕಾ, ಮೇಕರ್ ಬೈ ಭೂಮಿಕಾ ಸೋಮ್. ಐ ಶ್ಯಾಡೋ ಪ್ಯಾಲೆಟ್ ನೇಮ್ ಕೇಳಿ.
ಐ ಶ್ಯಾಡೋ ಪ್ಯಾಲೆಟ್ ಮಾರ್ಟೆ. ಹೈಲೈಟರ್ ಬ್ರ್ಯಾಂಡ್ ನೇಮ್. ಹೈಲೈಟರ್ ಬ್ರ್ಯಾಂಡ್ ನೇಮ್ ರೆವಲ್ಯೂಷನ್. ಬಜೆಟಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತೀನಿ ಅಂದರೆ ಆಫ್ರಾ. ಕಾಂಪ್ಯಾಕ್ಟ್ ಪೌಡರ್ದು ಬ್ರ್ಯಾಂಡ್ ನೇಮ್ ಹೇಳಿ ಮ್ಯಾಮ್. ಕಾಂಪ್ಯಾಕ್ಟ್ ಪೌಡರ್ದು ಬ್ರ್ಯಾಂಡ್ ಹೇಳಿ ಮ್ಯಾಮ್. ಕಾಂಪ್ಯಾಕ್ಟ್ ಪೌಡರ್ದು ಬ್ರ್ಯಾಂಡ್ ನೇಮ್ ಇಫ್ ಇಟ್ ಈಸ್ ನೀವೇನಾದರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತೀನಿ ಅಂತ ಅಂದರೆ ಕೆನ್ ಗೋ ವಿತ್ ಮ್ಯಾಕ್, ಸ್ಟುಡಿಯೋ ಫಿಕ್ಸ್ ಆರ್ ಕ್ಯೂಟಿ ಬ್ಯೂಟಿ, ಇದಕ್ಕೆ ಹೋಗ್ಬೋದು. ಐ ಶ್ಯಾಡೋ ಪ್ಯಾಲೆಟ್ ತೋರಿಸಿ ಒಂದ್ಸಲ. ಫೇಸ್ ಗ್ಲೋಯಿಂಗ್ ಫಾರ್ ಬ್ರೈಡಲ್ ಅಂತ ಕೇಳಿದೆ. ಸಿರಮ್ ಫಾರ್ ಬ್ರೈಡ್ ಅಂತ ಕೇಳಿದ್ದಾರೆ. ಪರ್ಸನಲ್ ಯೂಸ್ ಆರ್ ಅಂದರೆ ಬ್ರೈಡ್ಗೆ ಫೇಸ್ ಗ್ಲೋಯಿಂಗ್ ಸಿರಮ್. ಎಸ್, ಡಿಪೆಂಡ್ಸ್. ನೀವು ಡೈಲಿ ಬೇಸಿಸ್ ಆಗಿ ಕೇಳ್ತಿದ್ದೀರಾ ಅಥವಾ ಒನ್ ಟೈಮಿಗೆ ಕೇಳ್ತಿದ್ದೀರಾ ಅಂದರೆ ಇನ್ಸ್ಟೆಂಟಾಗಿ ಕೇಳ್ತಿದ್ದೀರಾ ಅಂತ ಡಿಪೆಂಡ್ಸ್ ಆಗುತ್ತೆ. ಇನ್ಸ್ಟೆಂಟಾಗಿ ಕೇಳ್ತಿದ್ದೀರಾ ಅಂತಂದರೆ ಯು ಕ್ಯಾನ್ ಗೋ ವಿತ್ ಪಿಕ್ಸಿ ಟೋನರ್ನ ಯೂಸ್ ಮಾಡ್ಬೋದು ಗ್ಲೋಯಿಂಗ್ಗೆ, ಆರ್ ವಿಟಮಿನ್ ಸಿ ಪ್ರಾಡಕ್ಟ್ನ ಕಂಟೆಂಟ್ ಇರೋದನ್ನ ಯೂಸ್ ಮಾಡ್ಬೋದು. ಸಿಂಪಲ್ ಮೇಕಪ್ ಎಷ್ಟೊತ್ತಿರುತ್ತೆ? ಸಿಂಪಲ್ ಮೇಕಪ್ ಇವಾಗ ನಾವೇ ಸೆಲ್ಫ್ ಮೇಕಪ್ ಮಾಡ್ಕೋತೀವಿ ಅಂತ ಅಂದರೆ ಮಿನಿಮಮ್ 6 ಅವರ್ಸ್ ಇರುತ್ತೆ. ಖಂಡಿತವಾಗ್ಲೂ 6 ಅವರ್ಸ್ ಇರುತ್ತೆ. ಮೇಕಪ್ ಮಾಡಿದ ಮೇಲೆ ಸ್ವೆಟ್ ಆಗಿ ಮೇಕಪ್ ಡಲ್ ಆಯಿತು, ವಾಟ್ ಟು ಡೂ ಇನ್ ದಟ್ ಸಿಚುವೇಶನ್? ಆ ಥರ ಇದ್ದಾಗ, ಯಾಕಂದರೆ ಡಲ್ ಆದಾಗ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ಮ ಬೇಸ್ ಪರ್ಫೆಕ್ಟ್ ಆಗಿರಲ್ಲ. ನಾನು ಎವ್ರಿ ಟೈಮ್ ಹೇಳೋದು, ಎಲ್ಲ ಮೇಕಪ್ ಆರ್ಟಿಸ್ಟ್ ಹೇಳೋದು ಅಥವಾ ಎಲ್ಲ ಸ್ಟೂಡೆಂಟ್ಸ್ ಹೇಳೋದು ಅಷ್ಟೇ, ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿರಬೇಕು. ಸ್ವೆಟ್ ಆಗಿ ಆ ಮೇಕಪ್ ಆಚೆ ಬಂದಾಗ ಪ್ಯಾಚಸ್ ಆಗುತ್ತೆ. ಪ್ಯಾಚಸ್ ನೀವು ಏನು ಮಾಡಿದ್ರು ಸ್ವಲ್ಪ ಕಷ್ಟ ಮಾಡ್ಬೋದು, ಸ್ವಲ್ಪ ಕಷ್ಟ. ಬೇಸ್ ತುಂಬ ಚೆನ್ನಾಗಿ ಮೇಕಪ್ ಸೆಟಲ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗ್ಲಾಸಿ ಲುಕ್ಗೆ ಫೌಂಡೇಶನ್ ಹೇಳಿ. ನಾರ್ಸ್ ತುಂಬ ಚೆನ್ನಾಗಿದೆ, ನಾರ್ಸ್ ಬ್ರ್ಯಾಂಡು. ಮೇಕಪ್ ಫಿಕ್ಸರ್ ಬ್ರ್ಯಾಂಡ್ ಯಾವುದು ಚೆನ್ನಾಗಿರುತ್ತೆ ಹೇಳಿ. ಮೇಕಪ್ ಫಿಕ್ಸರ್ ಬ್ರ್ಯಾಂಡ್ ಯಾವ್ದು ಚೆನ್ನಾಗಿರುತ್ತೆ ಹೇಳಿ. ಮೇಕಪ್ ಫಿಕ್ಸರ್ ಕ್ಯೂಟಿ ಬ್ಯೂಟಿ ಚೆನ್ನಾಗಿದೆ, ಕ್ರೈಲಾನ್ ಚೆನ್ನಾಗಿದೆ, PAC. ಮ್ಯಾಕ್ ಕಾಂಪ್ಯಾಕ್ಟ್ ಶೇಡ್ ಹೇಳಿ. ಡಿಪೆಂಡ್ ಸ್ಕಿನ್ ಟೋನ್ ಆಗುತ್ತೆ. 20, 25, 28, 30 ಈ ಥರ ನಿಮ್ಮ ಸ್ಕಿನ್ ಟೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೋಕ್ ಕ್ರೀಮ್ ಬಗ್ಗೆ ಹೇಳಿ. ಸ್ಟ್ರೋಕ್ ಕ್ರೀಮ್, ಎಸ್, ನೀವು ಇಫ್ ಇಟ್ ಈಸ್ ಗ್ಲಾಸಿ ಮೇಕಪ್ಗೆ ಯೂಸ್ ಮಾಡ್ತೀರಾ ಅಂತ ಅಂದರೆ ಸ್ಟ್ರೋಕ್ ಕ್ರೀಮ್ ತುಂಬ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಯಾರಿಗೆ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡಬಾರ್ದು ಅಂತ ಅಂದರೆ, ಎಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್, ತಕ್ಕ ಮಟ್ಟಿಗೆ ಅಂದರೆ ಲಿಟಲ್ ಬಿಟ್ ಹಾಕಿ ತೊಂದರೆ ಇಲ್ಲ, ಬಟ್ ಟೂ ಮಚ್ ಹಾಕಿದಾಗ ಅವ್ರದ್ದು ಆಲ್ರೆಡಿ ಆಯಿಲಿ ಸ್ಕಿನ್ ಇದೆ. ಇವಾಗ ಎಕ್ಸಾಂಪಲ್, ನನಗೆ ಫೇಸ್ ಪೂರ್ತಿ ಆಯಿಲಿ ಇದೆ, ಮತ್ತೆ ನೀವು ಸ್ಟ್ರೋಕ್ ಕ್ರೀಮ್ ಹಾಕಿದಾಗ ಓವರ್ ಆಯಿಲಿ ಅಂತ ಅನಿಸುತ್ತೆ. ಮತ್ತೆ ನಾವು ಅದ್ರ ಮೇಲೆ ಹೈಲೈಟರ್ ಹಾಕಿದಾಗ ಮೇಕ್ ಶೋರ್ ಇದು ತುಂಬ ಓವರ್ ಎಕ್ಸ್ಟ್ರೀಮ್ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಫಾರ್ ಆಯಿಲಿ ಸ್ಕಿನ್ಗೆ.
ವಾಟ್ ಅಬೌಟ್ ಐಬ್ರೋಸ್ ಅಂತ ಕೇಳ್ತೀನಿ. ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಹೂ ಈಸ್ ಯುವರ್ ಇನ್ಸ್ಪಿರೇಷನ್ ಇನ್ ಮೇಕಪ್? ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ವಾಟರ್ ಪ್ರೂಫ್ ಮೇಕಪ್ ಬಗ್ಗೆ ಹೇಳಿ. ವಾಟರ್ ಪ್ರೂಫ್ ಮೇಕಪ್. ನೈಸ್ ಮೇಕಪ್ ಅಂತ ಕಮೆಂಟ್ ಇದೆ. ಥ್ಯಾಂಕ್ ಯು. ಸೊ ಎನಿ ಡೌಟ್ಸ್ ನೀವು ಕ್ಲಾರಿಫಿಕೇಶನ್ ತೊಗೋಬೋದು, ಯಾಕಂದರೆ ಇವಾಗ ಬ್ರೈಡಲ್ ಸೀಸನ್ ಇರೋದ್ರಿಂದ ನಿಮಗೂ ಯೂಸ್ಫುಲ್ ಆಗುತ್ತೆ. ಬ್ರೈಟ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇವರು ಹೈಬ್ರೋಸ್ ಮಾಡಿಲ್ಲ, ಅಂದರೆ ಎಕ್ಸ್ಟ್ರಾಸ್ ಇದೆ. ಸ್ಟಿಲ್ ವಿ ಡೂ ಲೈಕ್ ಲೈಟಾಗಿ ಶೇಪ್ ಆಗಿರ್ಬೋದು ಆರ್ ಕೂಮಿಂಗ್ ಆಗಿರ್ಬೋದು ಮಾಡಬೇಕು. ಮಾಡಿಲ್ಲ ಅಂತ ನಾವು ಹಾಗೆ ಬಿಡೋಕ್ಕಾಗಲ್ಲ. ಸೊ ಲೈಟಾಗಿ ಶೇಪ್ ಆರ್ ಏನೋ ಫಿಲ್ ಮಾಡೋದಿರ್ಬೋದು, ಸ್ಕೂ ಮಾಡೋದಿರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಕಾಜಲ್ ಯಾವುದು ಯೂಸ್ ಮಾಡಿದ್ದು? ಕಾಜಲ್ ಫ್ರಮ್ ಕ್ಯೂಟಿ ಬ್ಯೂಟಿ. ನೆಕ್ಸ್ಟ್ ಗ್ಲಾಸಿ ಮೇಕಪ್ಗೆ ಲೈವ್ ಬನ್ನಿ ಮ್ಯಾಮ್. ವಾಟರ್ ಪ್ರೂಫ್ ಮೇಕಪ್ಗೆ ಯಾವ ಫೌಂಡೇಶನ್ ಚೆನ್ನಾಗಿರುತ್ತೆ? ಸುಡಾ ಬ್ಯೂಟಿ. ಲಿಪ್ಸ್ಟಿಕ್ ರೈಟ್ ಲಿಪ್ಸ್ಟಿಕ್ ಸಲ್ಫರ್ ಡಾರ್ಕ್ ಮಾಡಿ ಮ್ಯಾಮ್ ಅಂತ ಕೇಳಿದ್ದಾರೆ. ಸಾರಿ, ರೈಟ್ ಲಿಪ್ಸ್ಟಿಕ್ ಸಲ್ಫರ್ ಡಾರ್ಕ್ ಮಾಡಿ ಮ್ಯಾಮ್. ಡಾರ್ಕ್ ಮಾಡಿ ಅಂತನಾ? ಸೊ ಐಬ್ರೋ ನೇಮ್ ಐಬ್ರೋಸ್ PAC. Compact from ಲಾಂಗ್ ಲಾಸ್ಟಿಕ್ ಲಿಪ್ಸ್ಟಿಕ್ ನೇಮ್. ಎಸ್, ಆಬ್ವಿಯಸ್ಲಿ ಕ್ಯೂಟಿ ಬ್ಯೂಟಿ ಪ್ಯಾಲೆಟ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಫಾರ್ ಬ್ರೈಡಲ್. ಇದಕ್ಕೆ ದ ಪರ್ಫೆಕ್ಟ್ ಒನ್. ಸಿ, ನೀವೇ ನೋಡ್ಬೋದು, ರೆಡ್, ಪಿಂಕ್ಸು, ನ್ಯೂಡ್ ಶೇಡ್ಸ್ ಆ್ಯಂಡ್ ಪ್ರೈಮರಿ ಕಲರ್ಸ್, ಎಲ್ಲ ಕಲರ್ಸು ಆ್ಯಡ್ ಆಗಿದೆ. ಸೊ ಇದನ್ನೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದಾಗ ವಿ ಗೆಟ್ ಅ ಪರ್ಫೆಕ್ಟ್ ಶೇಡ್. ಅಂದರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಒನ್. ಕಾಂಪ್ಯಾಕ್ಟ್ ಯಾವುದು? ಕಾಂಪ್ಯಾಕ್ಟ್ ಫ್ರಮ್ ಕ್ಯೂಟಿ ಬ್ಯೂಟಿ ಆರ್ ಮ್ಯಾಕ್ಸ್ ಸ್ಟುಡಿಯೋ ಫಿಕ್ಸ್ ಆರ್ ಇದೆಲ್ಲ ಸ್ವಲ್ಪ ಹೆವಿ ರೇಂಜ್ ಆಯಿತು ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ದ ಫಾರೆವರ್ 52, ದ ಬೆಸ್ಟ್ ಒನ್. ಅದು ಚೆನ್ನಾಗಿದೆ. ಇವಾಗ ಯೂಸ್ ಮಾಡಿದ ಕಾಂಪ್ಯಾಕ್ಟ್ ಪೌಡರ್ ನೇಮ್? ಇವಾಗ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಪೌಡರ್ ನೇಮ್ ಇಸ್ ಕ್ಯೂಟಿ ಬ್ಯೂಟಿ. ಎಸ್, ಡನ್ ವಿತ್ ದ ಮೇಕಪ್. ಇಫ್ ಎನಿಥಿಂಗ್ ಏನಾದರೂ ನಿಮಗೆ ಸಜೆಷನ್ಸ್ ಬೇಕು ಅಂತ ಅಂದರೆ ಬೆಸ್ಟ್ ಐ ಶ್ಯಾಡೋ ಪ್ಯಾಲೆಟ್? ಮಾರ್ಪೆ ಆರ್
ಕಾರ್ನಿವಲ್, ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಬೇಕು ಅಂತ ಅಂದರೆ ಕ್ಯಾನ್ ಯೂಸ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಸ್. ಲೈಟಾಗಿ ಕೇಳ್ತಾರೆ ಕ್ಲೈಂಟ್ಸು, ಆವಾಗ ಯು ಕ್ಯಾನ್ ಯೂಸ್ ಯಾರ್ದೋ ಕಮೆಂಟ್ ಮಿಸ್ ಆಗಿದೆ, ಅದೇನಂತ ಇನ್ನೊಂದ್ಸಲ ಮಾಡಿ. ಲೈವ್ನ ಸೇವ್ ಮಾಡಿ ಮ್ಯಾಮ್ ಅಂತ ಕೇಳಿದ್ದಾರೆ. ಖಂಡಿತ. ಫಿಕ್ಸರ್ ಸ್ಪ್ರೇ ನೇಮ್ ಕೇಳಿದ್ದಾರೆ. ಇದು ಈ ಮೇಕಪ್ ಏನಿದೆ, ದೀಸ್ ಆರ್ ದ ವೆರಿ ಬೇಸಿಕ್ ಮೆಥಡ್ಸ್, ತುಂಬ ಬೇಸಿಕ್ ಮೆಥಡ್ಸು. ಆ್ಯಂಡ್ ಇದನ್ನು ಬ್ರೈಡ್ಗೂ ಕೂಡ ಯೂಸ್ ಮಾಡ್ತೀವಿ. ಬಟ್ ಇದಕ್ಕಿಂತ ನಾವು ಎಕ್ಸ್ಟ್ರೀಮ್ ನಾಲೆಡ್ಜ್ ಇರಬೇಕು ಒಂದು ಬ್ರೈಡ್ನ ಅಟೆಂಡ್ ಮಾಡಬೇಕು ಅಂತ ಅಂದರೆ ದೀಸ್ ಆರ್ ದ ಒಂದು ಮಟ್ಟಿಗೆ ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೂ ತುಂಬ ಸ್ಟೆಪ್ಸ್ ಇದೆ ಮಾಡಬೇಕಾಗಿರೋದು. ಎಸ್, ಮೇಕಪ್ ಫಿಕ್ಸರ್ ನೇಮ್ ಹೇಳಿ. Yes, this is from Cutie Beauty. ಯಾವ ಲುಕ್ ಕ್ರಿಯೇಟ್ ಮಾಡ್ತಿರೋದು ನೀವು? This is South Indian bridal look. ಮ್ಯಾಲಿಯೋ ಕಂಪ್ನಿ ಇಸ್ ಯೂಸ್ಫುಲ್ ಆರ್ ಬ್ಯಾಡ್ ಅಂತ ಕೇಳಿದ್ದಾರೆ. ಯೂಸ್ ಮಾಡ್ಬೋದು, ಎನಿ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿ, ಬಟ್ ನಿಮ್ಮ ನಾಲೆಡ್ಜ್ ಇರಬೇಕಲ್ವಾ. ಸೊ ಈ ಲುಕ್ ನಿಮಗೆ ಹೇಗೆ ಅನ್ನಿಸ್ತೋ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯೂಸ್ಫುಲ್ ಆಯಿತಾ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಅಥವಾ ಪ್ರಾಡಕ್ಟ್ ಸಜೆಷನ್ಸ್ ಬೇಕು ಅಂತ ಅಂದಾಗ ಗೋ ಫಾರ್ ವೈಭವ್ ಸ್ಟೋರ್. OTC ರೋಡಲ್ಲಿದೆ, ಸಂಜಯ್ ನಗರಲ್ಲಿದೆ, ಇಂದಿರಾನಗರಲ್ಲಿದೆ. ಸೊ ನಿಮಗೆ ನಿಯರ್ ಬೈ ಎಲ್ಲಿ ಬೇಕೋ ಅಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ OTC ರೋಡ್ ಯಾಕೆ ಅಂತ ಅಂದರೆ ಸ್ಟಾಫ್ಸ್ ತುಂಬ ಜನ ಇರ್ತಾರೆ, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಒಂದು ಬ್ರಷಸ್ನ ಪಿಕ್ ಮಾಡುವಾಗ ಅಥವಾ ಒಂದು ಬ್ಲೆಂಡರ್ನ ಪಿಕ್ ಮಾಡುವಾಗ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಎಸ್, ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ವೈಭವ್ ಸ್ಟೋರ್, ಎಸ್ಪೆಷಲಿ ಆ ಬ್ರಾಂಚಲ್ಲಿ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ಡ್ರ್ಯಾಗ್ ಪ್ರೂಫ್ ಮೇಕಪ್ಗೆ ಏನು ಡಿಫ್ರೆನ್ಸ್? HD ಮೇಕಪ್ ಅಂತ ಬಂದಾಗ ಮೇಕಪ್ ಇಸ್ ಹೆವಿ, ಅಂದರೆ ಫೀಚರ್ಸ್ ಎಲ್ಲ ಹೈಲೈಟೆಡ್ ಆಗಿರುತ್ತೆ. ಆ್ಯಂಡ್ ಎಸ್, HD ಮೇಕಪ್ಗೆ ಯಾವ ಫೌಂಡೇಶನ್ ಚೆನ್ನಾಗಿರುತ್ತೆ? ಹುಡಾ ಬ್ಯೂಟಿ. ಫಿಕ್ಸಿಂಗ್ ಸ್ಪ್ರೇ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಮ್ಯಾಮ್? ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ ಅಲ್ವಾ? ಫುಲ್ ಯೂಸ್ ಆಗಿದೆ. ಥ್ಯಾಂಕ್ ಯು. ನೈಸ್ ಮೇಕಪ್ಗೆ ಕಮೆಂಟ್, ಥ್ಯಾಂಕ್ ಯು ಸೋ ಮಚ್. ಸೆಟ್ಟಿಂಗ್ ಸ್ಪ್ರೇದು ಬ್ರ್ಯಾಂಡ್ ಕೇಳಿದ್ದಾರೆ. ಕ್ಯೂಟಿ ಬ್ಯೂಟಿ. ವೆರಿ ಗುಡ್ ಆ್ಯಂಡ್ ವೆರಿ ಯೂಸ್ಫುಲ್ ಮ್ಯಾಮ್, ಥ್ಯಾಂಕ್ ಯು. ಮೇಕಪ್ ಪ್ರಾಡಕ್ಟ್ಸ್ ಲಿಸ್ಟ್ ಕಳಿಸಿ ಮ್ಯಾಮ್ ಅಂತ ಹೇಳಿದ್ದಾರೆ. ಪ್ಲೀಸ್ DM ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಮೆಸೇಜ್ ಹಾಕಿದ್ದಾರೆ, ನಿಮಗೂ ಥ್ಯಾಂಕ್ ಯು. ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸರ್ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇ? ಫಿಕ್ಸರ್ ಅಂತ ಬಂದಾಗ ನೀವು ಓನ್ಲಿ ಫಾರ್ ಎಂಡಲ್ಲಿ ಯೂಸ್ ಮಾಡ್ತೀರಾ. ಸೆಟ್ಟಿಂಗ್ ಅಂತ ಬಂದಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಎರಡೂ ಟೈಮಲ್ಲಿ ಯೂಸ್ ಮಾಡ್ಬೋದು. ನೀವು ಮಾಡಿದ್ದು ಸೆಟ್ಟಿಂಗ್ ಸ್ಪ್ರೇ ಯಾವುದು? ಕ್ಯೂಟಿ ಬ್ಯೂಟಿ ಬ್ರ್ಯಾಂಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ವೆರಿ ಯೂಸ್ಫುಲ್, ನೈಸ್ ವರ್ಕ್ ಅಂತ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ ಲಿಂಕ್ ಕೇಳಿದ್ದಾರೆ. ಮೇಕರ್ ಬೈ ಭೂಮಿಕಾ ಸೋಮ್. ನೀವು ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಫಾಲೋ ಮತ್ತೆ ಲೈವ್ ಬರ್ತಾ ಇರಿ ಮ್ಯಾಮ್. ಶೋರ್. ವೆರಿ ಬ್ಯೂಟಿಫುಲ್ ಲುಕಿಂಗ್ ನ್ಯಾಚುರಲ್ ಮೇಕಪ್. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ, ದೀಸ್ ಆರ್ ದ ವೆರಿ ಬೇಸಿಕ್ ಸ್ಟೆಪ್ಪು. ಸೊ ಇನ್ನೂ ತುಂಬ ಇರುತ್ತೆ. ಖಂಡಿತವಾಗ್ಲೂ ನೀವು ಹೀಗೆ ಸಪೋರ್ಟ್ ಮಾಡ್ತೀರ, ನೆಕ್ಸ್ಟು ಬೇರೆ ಬೇರೆ ಲುಕ್ಕಿಂದ ನಾವು ಲೈವ್ಗೆ ಬರ್ತೀವಿ. ಇದಿಷ್ಟು ಸೌತ್ ಇಂಡಿಯನ್ ಬ್ರೈಡಲ್ ಲುಕ್.
ಜ್ಯುವೆಲ್ರಿ ಆ್ಯಂಡ್ ಕಂಪ್ಲೀಟ್ ಕಾಸ್ಟ್ಯೂಮ್ ಅಥವಾ ಕಂಪ್ಲೀಟ್ ರೆಡಿ ಆದಮೇಲೆ ಒಂದು ವಿಡಿಯೋ ಹಾಕ್ತೀವಿ. ಸೊ ವೈಭವ್ ಸ್ಟೋರ್ ಅಥವಾ ನನ್ನ ಪೇಜಲ್ಲಿ ಹೋಗಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ ಪೇಜ್ ಮೆನ್ಷನ್ ಮಾಡ್ತೀವಿ. ಎಸ್, ಆ ಲುಕ್ ಅಂದರೆ ಈ ಲುಕ್ಕಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ, ಪ್ರತಿಯೊಂದು ಮೆಸೇಜ್ಗೂ ರಿಪ್ಲೈ ಮಾಡ್ತೀವಿ. ಮೇಕ್ ಓವರ್ ಬೈ ಸ್ಪೇಸ್ _ ಭೂಮಿಕಾ ಸೋಮ್, ನೀವು ಅದನ್ನು ಹೋಗಿ ಫಾಲೋ ಮಾಡ್ಬೋದು. ಎಸ್, ಓಕೆ, ಕರ್ಕೊಂಡು ಹೋಗ್ಬಿಡಿ. ಎಸ್, ಏನೇ ಡೌಟ್ಸ್ ಇವ್ರಿಗೆ ಜ್ಯುವೆಲ್ರಿ ಹಾಕ್ಬಿಡಿ. ಸೊ ಏನೇ ಡೌಟ್ಸ್ ಇದ್ದರೂ ಥ್ಯಾಂಕ್ ಯು ಸೋ ಮಚ್. ನೀವು ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಈ ಲುಕ್ಕು ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಲುಕ್, ವೆರಿ ನೈಸ್, ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟೇ ಇದ್ದೀರಾ. ಸೊ ನಾನು ವಿಶ್ ಮಾಡೋದಿಷ್ಟೇ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ, ಆದಷ್ಟು ನಿಮಗೆ ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಬೆಸ್ಟ್ನ ಇಂಡಸ್ಟ್ರಿಗೆ ಕೊಡಿ. ಆ್ಯಂಡ್ ನಿಮ್ಮ ಅವಶ್ಯಕತೆ ಇಂಡಸ್ಟ್ರಿಗೆ ತುಂಬಾ ಇದೆ. ಆ್ಯಂಡ್ ನಿಮಗೂ ಅಷ್ಟೇ, ಇಂಡಸ್ಟ್ರಿ ನಿಮ್ಗೆ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನಿಮ್ಮ ವರ್ಕಲ್ಲಿ ಬೆಸ್ಟ್ನ ಕೊಡಿ. ಖಂಡಿತವಾಗ್ಲೂ ನಿಮ್ಮ ವರ್ಕು 100% ನಿಮಗೂ ವಾಪಸ್ ಕೊಡುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಎಲ್ಲ ಬ್ರೈಡಲ್ ಸೀಸನ್ ತುಂಬಾ ಇದೆ. ಸೊ ಚೆನ್ನಾಗಿ ವರ್ಕ್ ಸಿಗಲಿ ಆ್ಯಂಡ್ ವರ್ಕ್ ಮಾಡಿ. ಥ್ಯಾಂಕ್ ಯು. ಈ ಲೈವ್ ಸೇವ್ ಆಗಿರುತ್ತೆ ಆ್ಯಂಡ್ ನೀವು ಚೆಕ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನನ್ನು ಸ್ವೀಟ್ ಅಂತ ಹೇಳಬೇಕು ಅಂದರೆ ನೀವು ಅಷ್ಟೇ ಸ್ವೀಟ್ ಆಗಿರಬೇಕು. ಸೊ ಹಾಗಾಗಿ ನೀವು ಕೂಡ ಸೋ ಸ್ವೀಟ್. ಎಸ್, ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಮೇಕಪ್ ಆರ್ಟಿಸ್ಟ್, ಹೊಸೊಬ್ರಿಗೂ ಅಥವಾ ಬಂದಿರೋವಂಥವ್ರಿಗೂ ಅಥವಾ ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿರೋರ್ಗು ಆಲ್ ದ ವೆರಿ ಬೆಸ್ಟ್. ಒಳ್ಳೊಳ್ಳೆ ಆರ್ಡರ್ ಸಿಗಲಿ, ಒಳ್ಳೊಳ್ಳೆ ನೇಮ್ನ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಮೆಸೇಜಸ್ ಆ್ಯಂಡ್ ತುಂಬ ಕಮೆಂಟ್ಸ್ ಮಾಡಿದಿರಾ. ವೆರಿ ಹ್ಯಾಪಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೇಡಮ್ ಅಮೌಂಟ್ ಎಷ್ಟು ಹೇಳಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಮೇಕ್ ಓವರ್ ಬೈ ಭೂಮಿಕಾ ಸೋಮ್. ಆ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನನ್ನ ಪೇಜನ್ನು ಫಾಲೋ ಮಾಡಿ. ಆ್ಯಂಡ್ ವೈಭವ್ ಸ್ಟೋರ್ ಅವ್ರನ್ನೂ ಕೂಡ ಫಾಲೋ ಮಾಡಿ. ಅವ್ರ ಹತ್ರ ಏನೇ ಡೌಟ್ಸ್ ಅಥವಾ ಏನೇ ತುಂಬ ಜನ ಇದ್ದಾರೆ ಇಲ್ಲೇ. ಎಸ್, ಆಲ್ ದ ವೆರಿ ಬೆಸ್ಟ್ ಗೈಸ್. ಒಳ್ಳೊಳ್ಳೆ ಕೆಲಸ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ನೇಮ್ ಮಾಡಿ. ಸೊ ಆದಷ್ಟು ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಖಂಡಿತವಾಗ್ಲೂ ಎಲ್ಲರಿಂದ ಎಲ್ಲ ಸಾಧ್ಯ. ಎಸ್, ಬೇಗ ಮಾಸ್ಟರ್ ಕ್ಲಾಸ್ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಬಾಯ್, ಟೇಕ್ ಕೇರ್. ಎಸ್, ಈ ಒಂದು ಆಪರ್ಚುನಿಟೀಸ್ನ ಕೊಟ್ಟಿದ್ದಂಥ ವೈಭವ್ ಸ್ಟೋರ್ಗೆ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವೈಭವ್ ಸ್ಟೋರ್ ಆ್ಯಂಡ್ ವೈಭವ್ ಸ್ಟೋರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. Oh, thank you so much. Proud to say your student, ma'am. Lots of love. Thank you, Kano. Ma'am, phone number 7975189148. Thank you. Bye.